ಮಾತನ್ನು ಕೇಳಿ ಜೀವ ಬುಗ್ಗೆಯಾಗಿ ಬಂದ ದೇವರೇ ಬಂದಾತನೇ ನನ್ನ ಕೂಗನ್ನು ಕೇಳಿ ಜೀವ ಬುಗ್ಗೆಯಾಗಿ ಬಂದಾತನೇ ಬೀಳಾಯಿ ಹೋಗಿ ನನ್ನ ಕಾಣುವ ದೇವರು ನಂಬಿಗಸ್ತನಾಗಿದ್ದಾನಲ್ಲವೇ ಪ್ರಿಯರೇ ನಿನ್ನ ಮಾತನ್ನು ಪೂರೈಸಿ 1 2 ಗಟ್ಟಿಯಾಗಿ ನಾವು ಚಪ್ಪಾಳೆ ಆತನ ಆರಾಧನೆ ಮಾಡಿಕೊಳ್ಳಿ ಈ ಸಮಯದಲ್ಲಿ ಸ್ತೋತ್ರ ದೇವರೇ ಅಪ್ಪ ರಾಜ್ಯಾಧಿರಾಜನೇ ಸ್ವಾಮಿ ಹೌದು ಸ್ವಾಮಿ ಅಪ್ಪ ಸ್ವಾಮಿ ಎಲ್ಲ ದಿಕ್ಕುಗಳಲ್ಲಿ ಸ್ವಾಮಿ ಕರ್ತನೆ ಅಪ್ಪ ದೇವರೇ ಸ್ವಾಮಿ ನೀನೇ ದೇವರಾಗಿದ್ದೀನಿ ಸ್ವಾಮಿ ಕರ್ತನೆ ಅಪ್ಪ ದೇವರೇ ಅಪ್ಪ ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರ ಸ್ವಾಮಿ Thank you, Lord God. ಆರಾಧಿಸ್ತೇವೆ ಕರ್ತನೆ. Worship you, Lord God. Thank you, Lord. ಯೇಸುವಿನ ನಾಮದಲ್ಲಿ ಕರ್ತನ ಆರಾಧಿಸ್ತಾ ಇರುವಾಗಲೇ ದೇವರ ಪ್ರಸನ್ನಕ್ಕೆ ನಾವು ಬರುವಾಗ ಪ್ರಿಯ ಚಪ್ಪಾಳೆ ತಡ್ತಾ ನಿನಗೆ ಸ್ತೋತ್ರ ದೇವರೇ ಹಲ್ಲೆಲೂಯಾ Thank you, Lord. Amen. Amen. Hallelujah. 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 ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನ
ಶಬರಿ ಕಂದರೆ. We worship you, Jesus, Lord God. ನಾ ಜೀವಿಸುವ ದಿನವೆಲ್ಲ ನಿನ್ನನ್ನು ಸ್ತುತಿಸುವೆ. ನೀನೇ ನನ್ನ ದೇವರೆಂದು ನಿನ್ನನ್ನು ಹಾಡುವೆ. ಜೀವಿಸುವ ದಿನವೆಲ್ಲ ನಾನು ನಿನ್ನನ್ನು ಸ್ತುತಿಸುವೆ. ನೀನೇ ನನ್ನ ದೇವರೆಂದು ನಿನ್ನನ್ನು ಹಾಡುವೆ. ಜೀವಮಾನ ಕಾಲವೆಲ್ಲ ನಾ ನಿನ್ನನ್ನು ಸ್ತುತಿಸುವೆ. ಕೊನೆಯ ಉಸಿರಿರುವ ತನಕ ನಾನು ನಿನ್ನನ್ನು ಹಾಡುವೆ. ಜೀವಮಾನ ಕಾಲವೆಲ್ಲ ನಾನು ನಿನ್ನನ್ನು ಸ್ತುತಿಸುವೆ. ಕೊನೆಯ ಉಸಿರಿರುವ ತನಕ ನಾನು ನಿನ್ನಲ್ಲಿ ಹಾಡುವೆ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ನನ್ನ ಪಾಪವೆಲ್ಲ ನೀನು ಹೊತ್ತುಕೊಂಡೆ. ನನ್ನ ನಿಮಿತ್ತ ನೀನು ತೂಗಲ್ಪಟ್ಟೆ. ನೀನು ಹೊತ್ತುಕೊಂಡೆ. ನನ್ನ ನಿಮಿತ್ತ ನೀನು ತೂಗಲ್ಪಟ್ಟೆ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನಂತೆ ಯಾರೂ ಇಲ್ಲ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ನನ್ನ ಶಾಪವೆಲ್ಲ ನೀನು ಹೊತ್ತುಕೊಂಡೆ. ನನ್ನ ನಿಮಿತ್ತ ನೀನು ಚಚ್ಚಲ್ಪಟ್ಟೆ. ನೀನು ಹೊತ್ತುಕೊಂಡೆ. ನನ್ನ ನಿಮಿತ್ತ ನೀನು ಚಚ್ಚಲ್ಪಟ್ಟೆ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನ ಪ್ರೀತಿ ಶ್ರೇಷ್ಠವೇ. ನಿನ್ನಂತೆ ಯಾರೂ ಇಲ್ಲ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ಒಳ್ಳೆಯವ ನೀನು ಒಳ್ಳೆಯವ. ಒಳ್ಳೆಯವ ನನ್ನನ್ನು ಪ್ರೀತಿಸುವ. ಹಲ್ಲೆಲೂಯಾ. ಸಂದರೆ ನಿನಗೆ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ನೀನು ಒಳ್ಳೆಯವನಾಗಿದ್ದೀಯ ಯೇಸುವೇ ಸ್ವಾಮಿ. ನಮ್ಮ ಪಾಪಗಳನ್ನು ಹೊತ್ತಂತ ದೇವರು ನೀನು ಒಳ್ಳೆಯವನಾಗಿದ್ದೀಯ ಸ್ವಾಮಿ. ನಮ್ಮನ್ನು ಪ್ರೀತಿಸುವ ದೇವರು ನೀನು ಒಳ್ಳೆಯವನಾಗಿದ್ದೀಯ ಸ್ವಾಮಿ ಕರ್ತನೆ. ಅಪ್ಪ ನಾವು ದುಃಖದಲ್ಲಿರುವಾಗಲೂ ಶಾಪದಲ್ಲಿರುವಾಗಲೂ ಸ್ವಾಮಿ ರೋಗದಲ್ಲಿರುವಾಗಲೂ ಸ್ವಾಮಿ ಕರ್ತನೆ ನೀನು ನಮ್ಮನ್ನ ಪ್ರೀತಿಸಿರುವ ಕಾರಣ ಸ್ವಾಮಿ ನೀನು ಸ್ವಾಮಿ ಒಳ್ಳೆಯವನಾಗಿದ್ದಿ ಸ್ವಾಮಿ. ಅಪ್ಪ ನೀನು ತುಂಬಾ ಒಳ್ಳೆಯವನು ಸ್ವಾಮಿ ಕರ್ತನೆ. ಹಾಲೆಲೂಯಾ. ಓ ರಬಲ ಬರಬ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ನಿನ್ನ ಸ್ತೋತ್ರ ಅಪಾರವಾದ ಮಾಡ್ತೇವೆ, ಸ್ತೋತ್ರ ಪ್ರೀತಿಗಾಗಿ ಮಾಡ್ತೇವೆ, ದೇವರೇ ಸ್ತೋತ್ರ ನಿನಗೆ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ ದೇವರೇ. ಹಾಲೆಲೂಯಾ. ಆತನೊಬ್ಬನನ್ನು ಆರಾಧನೆ ಮಾಡಿಕೊಳ್ಳುವೆ. ಈ ಲೋಕದಲ್ಲಿ ಪ್ರೀತಿಸುವವರು ಅವನನ್ನು ಇವರ ರಾಜ್ಯವನ್ನು ಕೊಂಡಾಡ್ತಾ ಇರುವಾಗಲೇ ಅಪ್ಪ, ದೇವರ ಪ್ರಸನ್ನತೆಯನ್ನು ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ನಮ್ಮನ್ನು ಸಲ್ಲಿಸ್ತೇವೆ. ಆತನಿಗೆ ಒಪ್ಪಿಸಿಕೊಡುವ ಪ್ರಾರ್ಥನೆಗಳು ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವ. ಓ ಶಬರಿ ಕಂದರೆ ರಬಲ ಬರ ಬಲ ಬರ ಬರ. Thank you, Jesus. Hallelujah. Thank
Thank you, God, Jesus. Hallelujah. Shabari kandaru rabala bara bara bara.
ನಿಲುಕಲು ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕಲು ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ ಸ್ತುತಿಸುವೆನು ಹೊಗಳುವೆನು ಘನಪಡಿಸುವೆ ಮನಸಾರೆ ನಿನ್ನನ್ನೇ ಸ್ತುತಿಸುವೆನು ಹೊಗಳುವೆನು ಘನಪಡಿಸುವೆ ಮನಸಾರೆ ನಿನ್ನನ್ನೇ ಮನಸಾರೆ 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 ಸ್ತುತಿಸುವೆ ಮನಸಾರೆ ಮನಸಾರೆ ನಮ್ಮ ಮನಸ್ಸನ್ನು ತೆರೆದು ನಮ್ಮ ಹೃದಯವ ತೆರೆದು ಆತನ ಆಲಯ ಯೇಸುವೇ ರಕ್ಕದ ಬಲ ಬಲ ಬರ ಬಸ್ಸಂದರ ದರ ಬಲ 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 ಯೇಸುವೇ ನಿನ್ನನ್ನು ಆರಾಧಿಸಬೇಕಂತ ಕರ್ತನೇ ರೇಖದ ಬಲ ಬಸ್ಸಂದರ ದರ ಥ್ಯಾಂಕ್ ಯು ಲಾರ್ಡ್. ಚಪ್ಪದರ್ಥ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಈ ಸಮಯದಲ್ಲಿ. ಬಲ ಬಲ ಬಸ್ಸಂದ. ಓ ಬಾಬಾ ಬಾಲ ಕರೆ ದೇರ ಬೋಲ ಲೋಲ ಬಲ 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 ಬಲ. ನಿನ್ನನ್ನು ಆರಾಧಿಸುವೆ. ಸ್ತೋತ್ರ ಸಲ್ಲಿಸುವೆ. ನಿನ್ನ ಒಳ್ಳೆಯವನಾಗಿದ್ದಿ ಸ್ವಾಮಿ. ನಿನ್ನ ಒಳ್ಳೆಯವನ ಮಾಡುವಂತ ದೇವರು, ನಮ್ಮನ್ನು ಪ್ರೀತಿಸುವಂತವನು, ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಹೊತ್ತು ಕರ್ತ ರಕ್ತ ಹರಿಸಿದ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುವ ದೇವರೇ. ಬಸ್ಸಂದರೆ ಆತನ ಸಮ್ಮುಖದಲ್ಲಿರುವ ಹಾಗೆ ಅವನ ಆತನಿಗೆ ಒಪ್ಪಿಸಿಕೊಟ್ಟು ಈ ಸಾಯಂಕಾಲದ ಸಮಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ನಮ್ಮ ದೊಡ್ಡ ಬಸ್ಸು ಡಾಕ್ಟರ್ ಬಸವರಾಜ್ ಅವರು ನಮ್ಮನ್ನು ಪ್ರಾರ್ಥನೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಾರೆ. ಹಾಲೆಲಿಯ ಸರ್ವಶಕ್ತನಾದ ಪರಲೋಕ ತಂದೆ ಆದ್ದರೆ ಸ್ವಾಮಿ ನೀನು ಪರಿಶುದ್ಧವಾದ ನಮಗೆ ಸ್ತೋತ್ರ ಮಾಡ್ತೇವೆ. ಹೌದಪ್ಪ ತಂದೆ ಸ್ವಾಮಿ ಸಾಯಂಕಾಲ ವೇಳೆಯಲ್ಲಪ್ಪ ತಂದೆ ಸ್ವಾಮಿ ಅಪ್ಪ ಯೇಸುವೆ ನಿನ್ನ ಪರಿಶುದ್ಧವಾದ ತಂದೆ ಆದ ಸ್ವಾಮಿ ಸ್ತೋತ್ರ ಮಾಡ್ತೇಪ್ಪ ತಂದೆ ಸ್ವಾಮಿ ಅಪ್ಪ ಯೇಸು ಸಾಯಂಕಾಲ ವೇಳೆಯಲ್ಲಪ್ಪ ತಂದೆ ನೀನು ಅಪ್ಪ ಯೇಸು ನೀನು ಆತ್ಮ ಇಳಿದ್ರಲ್ಲಪ್ಪ ತಂದೆ ಪ್ರತಿಯೊಬ್ಬ ಮಕ್ಕಳು ಸ್ವಾಮಿ ತಂದೆ ಆಡಳಿತ ಮಕ್ಕಳನ್ನು ಆರಿಸ ಮಕ್ಕಳಂತ ಸ್ವಾಮಿದೇರೆ ನೀನು ಸ್ವಾಮಿದೇರೆ ಬಲಪಡಿಸಪ್ಪ ತಂದೆ ಸ್ವಾಮಿ. ಹೌದಪ್ಪ ತಂದೆ ಸ್ವಾಮಿ ನಿನ್ನಿಂದ ಆಗೋ ಕಾರ್ಯ ಒಂದು ಇಲ್ಲಪ್ಪ ತಂದೆ ಸ್ವಾಮಿ. ಹೌದಪ್ಪ ತಂದೆ ಸ್ವಾಮಿ ಈ ಸಾಯಂಕಾಲ ಪ್ರಸನ್ನ ತಿಳಿದು ಬರಲಪ್ಪ ತಂದೆ ಸ್ವಾಮಿ. ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ವಾಮಿ ನೀನು ಆತ್ಮ ಸುರಿಸಪ್ಪ ತಂದೆ ಸ್ವಾಮಿದೇರೆ. ಹೌದಪ್ಪ ತಂದೆ ವಾಕ್ಯ ಹೇಳಂತ ಸ್ವಾಮಿ ಸಭಾ ಪಾಲ್ಕೊಂಡು ಆಶೀರ್ವಾದಪ್ಪ ತಂದೆ ಸ್ವಾಮಿದೇವ್ರೆ. ಹೌದಪ್ಪ ಸ್ವಾಮಿ ಎಲ್ಲಾ ಪ್ರಾರ್ಥನೆ ಕೇಳಿಕ ಸೋದರ ಸ್ವಾಮಿ ಬರ್ಬೇಕಾದ ನಿಜ ಯೇಸು ಕ್ರಿಸ್ತನ ಬೆಳ್ತಿದ್ದೆ. ಆಮೆನ್ 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 ಆಮೆನ್. ಕೈಂಡ್ಲಿ ಬಿ ಸೀಟೆಡ್. ದಯಮಾಡಿ ಎಲ್ಲರೂ ಕೂತ್ಕೋಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಪಟನಾವರ್ತಿ ಸಾಯಂಕಾಲದ ಸಮಯದ ನಿಮ್ಮೆಲ್ಲರೂ ಸಲ್ಲಿಸಲಿಕ್ಕಾಗುವಂತೆ ವಾರದ ಮೊದಲನೇ ದಿವಸ ಸಾಯಂಕಾಲದ ಸಮಯದ ನಮ್ಮ ಆತ್ಮ ಆರಾಧಿಸುವಂತೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ನಾನು ಕರ್ತನಿಗೆ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನೀವೆಲ್ಲ ನನ್ನ ಜೊತೆಗಿದ್ದೀರಾ? ಆರ್ ಯು ಆಲ್ ವಿತ್ ಮೀ? ಗಾಡ್ ಇಸ್ ಗುಡ್. ಗಾಡ್ ಇಸ್ ಗುಡ್ all the time. God is good all the time. Amen. Amen. ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಕೇಳುವಂಥ ಸಮಯ. ಅದಕ್ಕಿಂತಲೂ ಮುಂಚಿತವಾಗಿ ಕೆಲವೊಂದು ಮುಖ್ಯವಾದ ಪ್ರಕಟಣೆಗಳನ್ನ ನಾವು ನೋಡಿಕೊಳ್ಳೋಣ. ಆ್ಯಸ್ ಯೂಶ್ವಲ್ ಯಥಾ ಪ್ರಕಾರ ನಡೀತಾ ಇರುವಂಥ ಎಲ್ಲ ಸೆಲ್ ಗ್ರೂಪ್ಗಳು ಆಯಾ ಸ್ಥಳಗಳಲ್ಲಿ ನಡೀತಾ ಇರ್ತವೆ. ಹತ್ತಿರವಿರುವಂಥ ಎಲ್ಲ ದೇವ ಮಕ್ಕಳು ನೀವು ಭಾಗವಹಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಸೊ ನಿಜವಾಗಿಯೂ ಇವತ್ತಿನ ದಿವಸ ನಿನ್ನೆ ದಿವಸ ನಮ್ಮ ಸಭೆಯಲ್ಲಿ ಒಂದು ಉತ್ತಮವಾದ ತರಬೇತಿಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ದೇವರು ತನ್ನ ಕೃಪೆ ಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ.
ನಿಜವಾಗಿಯೂ ನಾನು ವಂದನೆ ಸಲ್ಲಿಸ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಾಯ ಮಾಡೋದು ಎಲ್ಲರಿಗೂ ನಾನು ವಂದನೆಗೆ ಸಲ್ಲಿಸುವನಾಗಿದ್ದೇನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸುವಂಥ ಸಮಯ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸಿದ್ದೋರಿದ್ದಾರೆ. ಅವ್ರು ಬಂದು ನಮಗೆ ದೇವರ ವಾಕ್ಯ ಕೊಡ್ತಾರೆ. ಅವನ್ನ ಚಪ್ಪ ತೊಡ್ತಾ ಅವರ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀವಿ. ಆಮೇನ್. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿ ಬಂದಿದ್ದೀವಿ ಅನ್ಕೋತೇನೆ. ಆಮೇನ್. ಹಲ್ಲೆಲೂಯಾ. 2 ದಿನ ತರಬೇತಿಯಲ್ಲಿ ಕೂಡ ಇದ್ದು ಆ 2 ದಿನ ಒಂದೇ ಸಬ್ಜೆಕ್ಟನ್ನು ಕೇಳಿ ನಾನು ಯಾವುದನ್ನು ಪ್ರಿಪೇರ್ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಅದು ಅಷ್ಟೊಂದು ಒಳ್ಳೆಯ ಒಂದು ತರಬೇತಿ ಅದಾಗಿತ್ತು. ಯಾಕಂದರೆ ಒಂದೇ ವಿಷಯದಲ್ಲಿ 2 ದಿನ ಅವ್ರು ತೆಗೆದುಕೊಂಡು ಹೋದರೆ. ಆಮೇನ್. ಅದನ್ನು ಹೊರಗಡೆ ಯಾವ ರೀತಿ ಬರಬೇಕಂತೂ ಕೂಡ ಗೊತ್ತಿಲ್ಲ. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು ಒಳ್ಳೆಯ ಒಂದು ತರಬೇತಿ ನಮಗೆ ದೇವರು ನೀಡಿದರು. ಎಲ್ಲರಿಗೂ ಆಶೀರ್ವಾದಕರ ಆಯಿತು. ಆಮೇನ್. ಹಲ್ಲೆಲೂಯಾ. ಪಾಸ್ಟರ್ ಹೇಳಿದ ಹಾಗೆ ತೆರೆಯ ಮರೆಯಲ್ಲಿ ಮಾಡಿದಂತಹ ಅನೇಕ ಜನರಿದ್ದಾರೆ. ದೇವರು ಅವ್ರನ್ನೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆಮೇನ್. ಪರೋಕ್ಷವಾಗಿಯೂ ಆಮೇಲೆ ಅಪರೋಕ್ಷವಾಗಿಯೂ ಮಾಡಿದಂಥವ್ರು ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಿದ ಎಂಬುದಾಗಿ ನಾನು ನಂಬ್ತೇನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೇರವಾಗಿ ದೇವರ ಒಂದು ವಾಕ್ಯದ ಕಡೆಗೆ ನಾನು ಹೋಗ್ತೇನೆ. ಸಾಯಂಕಾಲದ ವೇಳೆಯಲ್ಲಿ ಭಾಳ ದಿನ ಆಯ್ತು ಕಾಣೆ ಸಾಯಂಕಾಲ ವೇಳೆ ನಾವು ಪ್ರಾರ್ಥನೆ ತೆಗೆದುಕೊಂಡ್ರಿ. ಹಲ್ಲೆಲೂಯಾ. ವಡಗಾಂವ್ ಚರ್ಚ್ನಲ್ಲಿದ್ದಾಗ ಸಾಯಂಕಾಲದ ಸಭೆಯನ್ನು ಆಯೋಜಿಸಿದ್ದು. ಅದಾದಮೇಲೆ ಇವತ್ತಾಗಿದೆ ಅಂತೇಳಿ ನಾನು ಅನ್ಕೋತೇನೆ. ಹಲ್ಲೆಲೂಯಾ. ದೇವರ ಆಶೀರ್ವಾದವೇ. ಎಷ್ಟು ಜನ ಬೈಬಲ್ ತಂದಿದ್ದೀವಿ? ಪ್ರತಿಯೊಬ್ಬರದ್ದು ಐತವೆ. ಹಲ್ಲೆಲೂಯಾ. ಎಲ್ಲರೂ ಇದೇನ ತಂದಿದ್ದೀವಲ್ಲ? ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ನಾನು ಬೇಗ ಮುಗಿಸ್ಲಿಕ್ಕಿದ್ದೇನೆ ವಾಕ್ಯವನ್ನು. ನೀವು ಸ್ವಲ್ಪ ನನ್ನ ಕಡೆ ಗಮನ ಕೊಡುವುದಾಗಿದ್ದರೆ ಇವತ್ತು ದೇವ್ ನಿಮ್ಮೊಟ್ಟಿಗೆ ಬಲವಾಗಿ ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ಯಾಕಂದರೆ ವಾಕ್ಯ ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಕೊಡ್ತದೆ. ಈ ವಾಕ್ಯ ಬಂಧನ ಇರುವುದಾಗಿದೆ, ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಈ ವಾಕ್ಯ ನೋವಿನಲ್ಲಿದ್ದರೆ ಸಾಂತ್ವನ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ವಾಕ್ಯ ನಂಬಿಕೆ ಕಡಿಮೆಯಾಗಿದ್ದರೆ ನಂಬಿಕೆಯನ್ನು ಹೆಚ್ಚಿಸ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ದಯಮಾಡಿ ಸ್ವಲ್ಪ ಸಮಯ ನನ್ನ ಕಡೆ ನೀವು ಗಮನ ಕೊಡುವುದಾಗಿದ್ದರೆ ದೇವರು ಬಲವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ಬಲವಾಗಿ ಚಲಿಸಿ ಬಲವಾಗಿ ನಿಮ್ಮನ್ನು ಕೃಪೆಯಲ್ಲಿ ಆತನ ನಡೆಸುವ ಆತನಾಗಿದ್ದಾನೆ. ಆಮೇನ್. ಯಾಕಂದ್ರೆ ದೇವ್ ನನ್ನೊಟ್ಟಿಗೆ ಮಾತನಾಡಿದ್ದಾನೆ ಅಂತಂದ್ರೆ ನಾನು ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ ಅಂತಂದರೆ ಇದು ನನ್ನ ಮಾತುಗಳಲ್ಲ, ಅದು ನೇರವಾಗಿ ದೇವರ ಬಳಿಯಿಂದ ಬಂದಂತಹ ಮಾತುಗಳೇ ಆಗಿದೆ. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತದೆ ಅನ್ಕೋತೇನೆ. ಓಕೆ. ಒಂದು ವಾಕ್ಯವನ್ನು ತೆಗೆದುಕೊಂಡು ನಾನು ಮುಂದುವರಿತೇನೆ. ನಾನು ಒಂದು ವಾಕ್ಯದ ಸಾರಾಂಶ, ಒಂದು ವಾಕ್ಯದ ಶೀರ್ಷಿಕೆ ಈ ವಾಕ್ಯ ತೆಗೆದುಕೊಂಡಾಗಲೇ ಗೊತ್ತಾಗ್ತದೆ. ಹಲ್ಲೆಲೂಯಾ. ಆಮೇನ್. ಈ ಒಂದು ಸಮಯದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯಾವತ್ತ ಮೈಕಿದೆ ದಯಮಾಡಿ ಓದುವಿ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರ 8ನೇ ವಚನ. ಸಾಕು. ಹಲ್ಲೆಲೂಯಾ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಹಲ್ಲೆಲೂಯಾ. ಆಮೇನ್. ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಯೆಹೋವನು. ಯೆಹೋವನು ಯಾರು? ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಎಂತಹ ದೇವರಾಗಿದ್ದಾನೆ? ಆಮೇನ್, ಆಮೇನ್. ಹಲ್ಲೆಲೂಯಾ. ಆತನು ಎಂಥ ದೇವರಾಗಿದ್ದಾನೆ ಅಂತಂದ್ರೆ, ಈಗ ಹೇಳಿದ್ರು ಸರ್ವಶಕ್ತನಾಗಿರುವಂಥ ದೇವರು, ಆತನು ಜೀವ ಸ್ವರೂಪನಾಗಿರುವಂತಹ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದಾನೆ ಏನಪ್ಪಾ ಅಂತಂದ್ರೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ಇದನ್ನು ಯಾರು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ,
ಆದಿಗಿಂತ ಮುಂಚೆ ಇದ್ದಾತನು ಅಂತ್ಯವಾದ ಮೇಲೆ ಇರುವಾತನಿ ಮಾತನ್ನ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಇಲ್ಲಿ ಹೇಳ್ತಾ ಯೆಹೋವನು ಹೀಗೆನ್ನುತ್ತಾನೆ. ಹಾಲೆಲೂಯ. ಸೃಷ್ಟಿಕರ್ತನು ಹೀಗಂತ ಇದ್ದಾನೆ. ನಿನ್ನನ್ನು ಕರೆದಾತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಆಮೇನ್. ನೀನು ಪಾಪದಲ್ಲಿ ಬಿದ್ದಾಗ ನಿನ್ನನ್ನ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿಕೊಂಡು ನಿನ್ನನ್ನ ರಕ್ಷಣೆಯನ್ನ ಮಾಡಿ ನಂಬಿಕೆಯಲ್ಲಿ ನಿನ್ನನ್ನು ನಡೆಸಿ ನಂಬಿಕೆಯ ಮೂಲಕವಾಗಿ ನಿನ್ನನ್ನು ನೀತಿವಂತನನ್ನಾಗಿ ನಿಲ್ಲಿಸಿದ ಆತನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ನೀನ ವಿಚಾರ ಏನು ಮಾಡಕತ್ತಿ ಅದು ನನ್ನ ವಿಚಾರಗಳು ಅಲ್ಲ. ಹಾಲೆಲೂಯ. ಅರ್ಥ ಆಗ್ತದೆ ಅನ್ಕೋತೇನೆ. ಆಮೇನ್. ಅದಕ್ಕಾಗಿ ಅಲ್ಲಿ ಹೇಳ್ತದೆ ಯೆಹೋವನು ಹೀಗನ್ನುತ್ತಾನೆ. ನಿನ್ನನ್ನು ಆರಿಸಿಕೊಂಡಾತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ನಿನಗಿದನ್ನ ಕೊಡ್ತೇನೆ ವಾಗ್ದಾನ ಮಾಡಿದಾತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳು ಅಲ್ಲ ಎಂಬುದಾಗಿ. ಹಾಲೆಲೂಯ. ಆಮೇನ್. ನಾನು ಅನ್ಕೋತೇನೆ ದೇವರು ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ. ಅರ್ಥ ಆಗ್ತಿದೆ ಅನ್ಕೋತೇನೆ. ಹಾಲೆಲೂಯ. ಆಮೇನ್. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ದೇವರು? ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ಎಂಬುದಾಗಿ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ದೇವರು? ಆಮೇನ್. ಹಾಲೆಲೂಯ. ಯಾಕಂತಂದ್ರೆ ನಿನ್ನ ಪರವಾಗಿ ಮಾಡಿರುವಂತಹ ಯೋಜನೆಗಳು, ಹಾಲೆಲೂಯ, ನಿನ್ನ ಕುರಿತಾಗಿ ದೇವರು ಇಟ್ಟಿರುವಂತಹ ಭವಿಷ್ಯತ್ ಕಾಲದಲ್ಲಿ ಮಾಡಬೇಕಾಗಿರುವಂತಹ ಕ್ಲುಪ್ತ ಕಾಲದಲ್ಲಿ ಮಾಡಬೇಕಾಗಿರುವಂತಹ ಯೋಜನೆಗಳು ಈಗಾಗಲೇ ದೇವರ ಹಸ್ತದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ವ್ಯರ್ಥ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ, ವ್ಯರ್ಥ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ನನ್ನ ಮುಂದಿನ ಜೀವಿತ ಏನಾಗಿದೆ ಗೊತ್ತಾಗ್ತಾ ಇಲ್ಲ, ನನ್ನ ಮುಂದಿನ ಭವಿಷ್ಯ ಏನಾಗ್ತಾ ಇದೆ ಗೊತ್ತಿಲ್ಲ, ನನ್ನ ಮಕ್ಕಳ ಭವಿಷ್ಯ ಏನಾಗ್ತದೆ ಎಂಬುದಾಗಿ ನನಗೆ ಅರಿವಾಗ್ತಾ ಇಲ್ಲ. ಹಾಲೆಲೂಯ. ಈ ರೀತಿಯಾಗಿ ಯೋಚನೆ ಮಾಡಿ 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 ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡ್ತಾ ಇದ್ದೇನೆ ಹೊರತು ನಾನು ದೇವರನ್ನ ಅರಿತುಕೊಳ್ಳುವುದಕ್ಕಾಗಿ ನಾನು ಬಯಸ್ತಾ ಇಲ್ಲ. ಹಾಲೆಲೂಯ. ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನೆ. ದೇವರು ಈಗಾಗಲೇ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ನನ್ನ ಜೀವಿತದ ಪರವಾಗಿ, ನನ್ನ ಸೇವೆಯ ಪರವಾಗಿ ಈಗಾಗಲೇ ಎಲ್ಲವನ್ನ ಯೋಜನೆ ಮಾಡಿ ಇಟ್ಟಿದವನಾಗಿದ್ದಾನೆ. ಯಾವಾಗಂತಂದ್ರೆ ನಾನು ತಾಯಿಯ ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ, ಪಿಂಡವಾಗುವುದಕ್ಕಿಂತ ಮುಂಚೆನೆ ದೇವರು ನನ್ನನ್ನು ಆರಿಸಿಕೊಂಡಾತನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಿಂತ ಹಿಂದಗಡೆ ಹೋಗೋಣ. ದೇವ ಜಗತ್ ಉತ್ಪತ್ತಿಗಿಂತ ಮುಂಚೆನೆ ದೇವರು ನಮ್ಮನ್ನು ಆರಿಸಿಕೊಂಡಾತನಾಗಿದ್ದಾನೆ. ಹಾಲೆಲೂಯ. ಆಮೇನ್. ಅರ್ಥ ಆಗ್ತಿದ್ದೇವೆ? ಆಮೇನ್. ಇನ್ನೊಂದು ವಾಕ್ಯ ಹೇಳ್ತದೆ ಏನಪ್ಪಾ ಅಂತಂದ್ರೆ, ನಿನ್ನ ಪರವಾಗಿ ನಾನು ಮಾಡುವಂತ ಆಲೋಚನೆಗಳು ಅದು ನನಗೆ ಈಗಾಗಲೇ ಗೊತ್ತಿದೆ. ಆಮೇನ್. ಹಾಲೆಲೂಯ. ಅದಕ್ಕಾಗಿ ದೇವರು ಹೇಳ್ತಾ ಇದೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲಪ್ಪ. ನೀನು ಹೋಗುವಂತ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಹಾಲೆಲೂಯ. ನಾನು ಯಾವ ರೀತಿಯಾಗಿ ನಾನು ಆಲೋಚನೆಯನ್ನ ಮಾಡ್ತೇನೆ ಅಂತಂದ್ರೆ, ನನ್ನ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಆಲೋಚನೆಯನ್ನ ಮಾಡ್ತೇನೆ. ಅರ್ಥ ಆಗ್ತಿದ್ದೇವೆ? ನನ್ನ ಆಲೋಚನೆ ಕಣ್ಣಿಗೆ ಏನ್ ಕಾಣ್ತದಲ್ಲ, ನಾನು ಅದನ್ನ ಆಲೋಚನೆ ಮಾಡ್ತೇನೆ. ನನ್ನ ವಾಸ್ತವ ಏನಿದೆ ನಾನು ಅದನ್ನ ಆಲೋಚನೆ ಮಾಡ್ತೇನೆ. ನನ್ನ ಪರಿಸ್ಥಿತಿ ಏನಿದೆ ನಾನು ಅದನ್ನ ಆಲೋಚನೆಯನ್ನ ಮಾಡುವ ಆತನಾಗಿದ್ದೇನೆ. ಹಾಲೆಲೂಯ. ಆಮೇನ್. ಆಮೇನ್. ಅರ್ಥ ಆಗ್ತಿದ್ದೇವೆ? ಇವತ್ತೇನಿದೆ, ಇವತ್ತೇನಾಗ್ತಾ ಇದೆ, ನಾನು ಅದನ್ನ ನೋಡ್ತೇನೆ, ಅದನ್ನ ದೃಷ್ಟಿಸ್ತೇನೆ, ನಾನು ಅದನ್ನ ಆಲೋಚನೆಯನ್ನ ಮಾಡ್ತೇನೆ. ಆದ್ರೆ ದೇವರು ಏನು ಆಲೋಚನೆಯನ್ನ ಮಾಡ್ತಾನಂತಂದ್ರೆ, ಇದಕ್ಕೂ ಮೀರಿ ನಿನಗೆ ದೊಡ್ಡ ಜೀವನ ಇದೆ. ಹಾಲೆಲೂಯ. ನಾನೇನು ಮಾಡ್ತೇನೆ? ಕಷ್ಟ ಇದೆ, ನೋವಿದೆ, ದುಃಖ ಇದೆ, ಚಿಂತೆ ಇದೆ, ಮಾರ್ಗ ಕಾಣ್ತಾ ಇಲ್ಲ ಅಂತ ನಾನು ಇಲ್ಲಿ ನಿಂತುಕೊಂಡು ಯೋಚನೆಯನ್ನ ಮಾಡಿ 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 ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡ್ತಾ ಇದ್ದೇನೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನೀನು ಒಂದು ಸ್ಟೆಪ್ ಮುಂದೆ ಇಡುವಾಗ ಇದಕ್ಕಿಂತಲೂ ದೊಡ್ಡ ಜೀವಿತ ನಿನಗೋಸ್ಕರ ನಾನು ಇಟ್ಟವನಾಗಿದ್ದೇನೆ. ಹಾಲೆಲೂಯ. ನನ್ನ ಆಲೋಚನೆ ಹೋಗಕ್ಕಾಗ್ತಾ ಇಲ್ಲ, ದೇವರ ಆಲೋಚನೆ ಬಂದು ನೋಡು. ಆಮೇನ್. ಅರ್ಥ ಆಗ್ತದೆ ಅನ್ಕೋತೇನೆ. ಮನುಷ್ಯನ ಆಲೋಚನೆ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ, 4 ಗೋಡೆಗಳ ಮಧ್ಯೆ ನಾನು ಯೋಚನೆ ಮಾಡ್ತೇನೆ. ಬಾವ್ಯಾಗಿನ ಕಪ್ ಏನಂತೈತವೆ? ಇದೇ ನನ್ನ ಪ್ರಪಂಚ, ಇಲ್ಲ ಟೆಂಗಟೆ ಮುಗೀತು, ಇಷ್ಟ ನನ್ನ ಜೀವನ. ಹಾಲೆಲೂಯ. ಆಮೇನ್.
ನಾನು ನನ್ನ ಜೀವಿತ ಏನಪ್ಪಾ ಅಂತ ನನ್ನ ಆಲೋಚನೆ, ನನ್ನ ಜೀವಿತ ಹೆಂಗಂತಂದ್ರೆ ಇವತ್ತು ಬೆಳಗ್ಗೆ ಎದ್ದಿದ್ದೇನೆ, ಕೆಲ್ಸಕ್ಕೆ ಹೋಗ್ತೇನೆ, ಊಟ ಮಾಡ್ತೇನೆ, ಮತ್ತೆ ಬರ್ತೇನೆ, ಸ್ವಲ್ಪ 2 ನಿಮಿಷ ಪ್ರಾರ್ಥನೆ ಮಾಡ್ತೇನೆ, ಮಲ್ಕೊಳ್ತೇನೆ, ಮತ್ತೆ ಸೂರ್ಯ ಬರ್ತಾನೆ, ಬೆಳಕಾಗಿ ನನ್ನ ಆಲೋಚನೆ ಆ ರೀತಿಯಾಗಿದೆ. ಹಾಲೆಲೂಯಾ, ಆಮೇನ್. ಕೇಳಿಸ್ಕೊತಾ ಇದ್ದೀವಿ? ಹಾಲೆಲೂಯಾ, ಆಮೇನ್. ನಾನಿವತ್ತು ಬೆಳಿಗ್ಗೆ ಎದ್ದಿದ್ದೇನೆ ಅಂತಂದ್ರೆ ದೇವ್ ನನ್ನ ಜೀವಿತದಲ್ಲಿ ಏನೋ ಯೋಜನೆ ಇಟ್ಟುಕೊಂಡಿದ್ದಾನೆ, ಏನೋ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದಾನೆ. ಅದಕ್ಕಾಗಿ ನಾನು ಇವತ್ತು ಬೆಳಕನ್ನು ನೋಡ್ತಾ ಇದ್ದೇನೆ. ಹಾಲೆಲೂಯಾ, ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನೆ, ದೇವ್ ಮಾತನಾಡ್ತಾ ಇದ್ದಾನೆ ಅನ್ಕೋತೇನೆ. ಹಾಲೆಲೂಯಾ. ನನ್ನ ಆಲೋಚನೆಗಳು ಮನುಷ್ಯನ ಆಲೋಚನೆಯಾಗಿದೆ. ನನ್ನ ಆಲೋಚನೆಗಳು ಪರಿಸ್ಥಿತಿಗೆ ಅನುಗುಣವಾಗಿರುವಂತಹ ಆಲೋಚನೆಗಳಾಗಿದ್ದೇವೆ. ಹಾಲೆಲೂಯಾ, ಅರ್ಥ ಆಗ್ತಿದೆ ಅನ್ಕೋತೇನೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನಿನ್ನ ಆಲೋಚನೆಗಳು, ನಿನ್ನ ಮಾರ್ಗಗಳು, ನಮ್ಮ ಆಲೋಚನೆಗಳು ಹೆಂಗಪ್ಪ ಅಂತಂದ್ರೆ, ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಎಲ್ಲರಿಗೂ ಗೊತ್ತಿದೆ. ಯಾವನು ದುಷ್ಟರ ಆಲೋಚನೆಯಂತೆ ನಿಂತುಕೊಳ್ಳದೆ. ಹಾಲೆಲೂಯಾ. ನಮ್ಮ ಆಲೋಚನೆಗಳು ದುಷ್ಟರ ಆಲೋಚನೆಗಳಾಗ್ಬಿಟ್ಟಿದ್ದೇವೆ. ಹೌದಾ? ಹಾಲೆಲೂಯಾ. ಮುಂದೆ ಒಂದು ರೀತಿಯಾಗಿ ಮಾತನಾಡ್ತೇವೆ, ಹಿಂದೆ ಒಂದು ರೀತಿಯಾಗಿ ಮಾತನಾಡ್ತೇವೆ. ನಮ್ಮ ಆಲೋಚನೆಗಳು ಅವನನ್ನು ಹೆಂಗೆ ಬೀಳಿಸ್ಲಿ ಅಂತ ಹೇಳಿ, ನಮ್ಮ ಆಲೋಚನೆಗಳು ಅವನನ್ನು ಹೆಂಗೆ ದಬ್ಬಲಿ ಎಂಬುದಾಗಿ, ನನ್ನ ಆಲೋಚನೆಗಳು ಅವನನ್ನು ತಿರಸ್ಕಾರ ಮಾಡಬೇಕೆಂಬುದಾಗಿ, ನನ್ನ ಆಲೋಚನೆಗಳು ದುಷ್ಟರ ಆಲೋಚನೆಯಾಗಿದೆ. ಆದರೆ ದೇವರ ಆಲೋಚನೆಗೆ ನಾನು ಒಳಪಡುವಾಗ ನಾನು ಎಲ್ಲರನ್ನ ಪ್ರೀತಿಸುವವನಾಗ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಆಲೋಚನೆಗಳು ತಿರಸ್ಕಾರ ಮಾಡ್ಬೇಕಂತೇಳಿ, ಆದರೆ ದೇವರ ಆಲೋಚನೆಗಳು ನೀನು ಪ್ರೀತಿ ಮಾಡಬೇಕೆಂಬುದಾಗಿ. ಆಮೇನ್, ಹಾಲೆಲೂಯಾ. ಅದಕ್ಕಾಗಿ ಹೇಳ್ತದೆ, ಯೆಹೋವನು ಹೀಗಂತಾನೆ, ನಿನ್ನ ಆಲೋಚನೆಗಳೇ ಬೇರೆ, ನನ್ನ ಆಲೋಚನೆಗಳೇ ಬೇರೆಯಾಗಿದೆ. ನಿನ್ನ ಆಲೋಚನೆ ಲೋಕದ ಅನುಸಾರವಾಗಿ ನೀನು ಯೋಚನೆ ಮಾಡ್ತೀಯ, ಆದರೆ ನನ್ನ ಆಲೋಚನೆ ಪರಲೋಕದ ಅನುಸಾರವಾಗಿ ನನ್ನ ಆಲೋಚನೆಗಳನ್ನು ಮಾಡ್ತೇನೆ. ಆಮೇನ್, ಹಾಲೆಲೂಯಾ. ಅದಕ್ಕಾಗಿ ದೇವರ ಪ್ರಾರ್ಥನೆ ಕಲಿಸಿದ್ರು ಏನಪ್ಪಾ ಅಂತಂದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ನೆರವೇರಬೇಕು. ಹಾಲೆಲೂಯಾ. ನಾನು ಆಲೋಚನೆ ಮಾಡುವಂಥದ್ದು ಲೋಕಕ್ಕನುಸಾರವಾಗಿ, ಆದರೆ ದೇವರ ಆಲೋಚನೆಯನ್ನು ಮಾಡುವಂಥದ್ದು ಪರಲೋಕದ ಅನುಸಾರವಾಗಿರುತ್ತದೆ. ಹಾಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ಆಮೇನ್, ಹಾಲೆಲೂಯಾ. ಮುಂದೆ ಒಂದು ವಾಕ್ಯ ತೆಗೆದುಕೊಳ್ತೇನೆ, ಇನ್ನೂ ದೇವರು ನಿಮ್ಮೊಟ್ಟಿಗೆ ಆಳವಾಗಿ ಮಾತನಾಡ್ತಾನೆ ಅಂತ ಅನ್ಕೋತೇನೆ ನಾನು. ಹಾಲೆಲೂಯಾ. ಅರ್ಥ ಆಗ್ತದೆ. ಇದು ನನ್ನ ಆಲೋಚನೆಗಳ ಬೇರೆ, ದೇವರ ಆಲೋಚನೆನೇ ಬೇರೆಯಾಗಿರ್ತದೆ. ಆಮೇನ್. ನಾನು ಕೇಳ್ತೇನೆ, ಈಗ ನನ್ನ ಕಡೆ ನೋಡ್ರಿ. ಈಗ ಬೆಳಗಿನ ಏನಾಗೈತೆ ಎಲ್ಲ ಗೊತ್ತೈತಲ್ಲ. ಇವ್ರ ಮನೇಲಿ ಏನು ಮಾಡಿದ್ರು, ನಾವು ಸಭೆಗಳಲ್ಲಿ ಏನು ಮಾಡಿದ್ರು, ನೀವು ನಿಮ್ಮ ಮನೆಗಳಲ್ಲಿ ನೀವು ಏನು ಕೆಲಸಕ್ಕೆ ಹೋದ್ರಿ ಬಂದ್ರಿ ಕುಂತ್ರಿ ಎಲ್ಲ ಮಾಡಿದ್ರಿ, ಎಲ್ಲ ಗೊತ್ತಿದೆ. ನಿನ್ನೆ ಏನಾಗಿದ್ದು ಗೊತ್ತೈತಲ್ಲ, ಮೊನ್ನೆ ಈಗೇನು ಮಾಡ್ತಾ ಇದ್ದೇವೆ ಗೊತ್ತಿದೆ. ಹಾಲೆಲೂಯಾ. 2 ತಾಸು ಆದ್ಮೇಲೆ ಏನು ಮಾಡ್ತೇವೆ ಅಂತ ಯಾರು ಗೊತ್ತಿದೆ. ನಾಳೆ ಬಗ್ಗೆ ಏನಾಗ್ತದೆ ಗೊತ್ತೈತವೆ, ನಾಡದ. ಆಮೇನ್. ಅದು ದೇವರಿಗೆ ನಿನ್ನಿದು ಗೊತ್ತು, ಇವತ್ತಿಂದು ಗೊತ್ತು, ನೀನು ನಾಳೆ ಎಲ್ಲಿಗೆ ಹೋಗ್ತೀಯ ಅನ್ನೋದು ಗೊತ್ತು. ಹಾಲೆಲೂಯಾ. ಆತನಿಗೆಲ್ಲವೂ ಗೊತ್ತಿದೆ. ನನ್ನ ಆಲೋಚನೆ, ನಾನು ನಾಳೆಗೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಆದರೆ ದೇವರ ಆಲೋಚನೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಹಾಲೆಲೂಯಾ. ಆಮೇನ್. ದೇವರು ಯೋನನಿಗೆ ಏನು ಹೇಳಿದ್ರು, ಆತನ ಹೋಗಿದ್ದೆ ಅಲ್ಲಿ. ಆಮೇನ್, ಹಾಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ನಾಳೆ ಬಗ್ಗೆ ಏನಾಗ್ತೈತೆ ಅಂತೇಳಿ ಅದು ನಮ್ಮ ಆಲೋಚನೆಗಳೇನ್ರಿ, ನಾಳೆ ಹೇಳ್ಬೇಕು, ಅಲ್ಲಿ ಹೋಗ್ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಎಲ್ಲ ಟೆನ್ಷನ್ ತಗೊಂಡು ಎಲ್ಲ ವಿಚಾರಗಳು ತೆಗೆದುಕೊಂಡು ಆ ಆಕಾಶ ನನ್ನ ತಲೆ ಮ್ಯಾಗ ಇವತ್ತೇ ಬೀಳ್ತೈತೇನೋ ಅನ್ನೋಗತ್ತೆ ಮಾಡಿ ದೇವರ ಪ್ರಸನ್ನತೆಯನ್ನು ಕಳ್ಕೊಂಡು ದೇವರ ವಾಕ್ಯವನ್ನು ಮರೆತು, ಹಾಲೆಲೂಯಾ, ಎಲ್ಲವನ್ನ ಆದ ದೇವರು ಹೇಳ್ತಾನೆ, ಚಿಟಿಕೆ ಹೊಡೆದಾಗ ಬದಲಾಯಿಸ್ತೇನಪ್ಪ. ಚಿಟ್ಟಿಗೆ ಹೊಡೆದಾಗ ನಾನು ಬರೀ ಮಾತಿನಿಂದ ಭೂಮಿಯನ್ನು ಉಂಟು ಮಾಡಿದೆ, ನಿನ್ನ ಕೈಯಿಂದ ಉಂಟು ಮಾಡಿದ್ದೇನೆ, ನಿನ್ನ ಪರವಾಗಿ ನಾನು ಆಲೋಚನೆ ಮಾಡೋದಿಲ್ವಾ? ಹಾಲೆಲೂಯಾ.
ನಿನ್ನ ಪರವಾಗಿ ನಾನು ಆಲೋಚನೆ ಮಾಡೋದಿಲ್ವಾ? ಹಾಲೆಲೂಯ. ಆದಾಮನನ್ನ ಉಂಟು ಮಾಡಿ ಎದೇನ್ ತೋಟವನ್ನು ಉತ್ಪತ್ತಿ ಮಾಡಲಿಲ್ಲ. ಎದೇನ್ ತೋಟವನ್ನು ಮೊದಲು ಮಾಡಿ ಆದಾಮನಿಗೆ ಏನು ಬೇಕಾಗಿದೆ ಎಲ್ಲವನ್ನು ಉಂಟು ಮಾಡಿದ ಮೇಲೇನೆ ದೇವರು ಆದಾಮನನ್ನು ಉಂಟು ಮಾಡಿದ್ರು. ಹಾಲೆಲೂಯ. ನಿನಗೇನು ಮುಂದೆ ಬೇಕಾಗಿದೆ ಅಂತ ಆಲ್ರೆಡಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಆತನ ಆಲೋಚನೆಗಳನ್ನ ಮಾಡಿಟ್ಟಿದ್ದಾನೆ. ಆತನ ಯೋಜನೆಗಳನ್ನ ಮಾಡಿಟ್ಟಿದ್ದಾನೆ. ಹಾಲೆಲೂಯ. ಅದಕ್ಕಾಗಿ ದೇವರು ನಿನ್ನನ್ನು ಉಂಟು ಮಾಡಿದ್ದಾನೆ. ಅದು ನಾವು ಅನ್ಕೋತೇವೆ, ನನ್ನ ಬಲದಿಂದ ನಾನು ಹೋಗ್ತೇನೆ. ದೇವ್ರು ನನಗೆ ಏನು ಗೊತ್ತಿದೆ? ಎಲ್ಲವೂ ನಿನಗೇನು ಗೊತ್ತೈತಪ್ಪ? ನನ್ನ ಜೀವನ ನಾನು ಹೆಂಗೆ ಹೋಗ್ತಾ ಇದ್ದೇನೆ, ನಾನು ಏನು ಹಾದು ಹೋಗ್ತಾ ಇದ್ದೇನೆ, ನನ್ನ ಕಣ್ಣೀರು ನನಗೇನಾದ್ರು ಗೊತ್ತಾ? ನನ್ನ ಕಣ್ಣೀರು ನನಗೇನಾದ್ರು ಗೊತ್ತಾ ಅಂತ ನಾವು ಕೇಳ್ತೇವೆ. ನಿನ್ನ ಕಣ್ಣೀರು ಎಲ್ಲಿಂದ ಬರ್ತಾ ಇದೆ? ಈ ಕಣ್ಣಿನಿಂದ. ಆ ಕಣ್ಣನ್ನು ಉಂಟು ಮಾಡಿದಂತ ದೇವರಿಗೆ ನಿನ್ನ ಕಣ್ಣೀರು ಗೊತ್ತಾಗೋದಿಲ್ವಾ? ಹಾಲೆಲೂಯ, ಹಾಲೆಲೂಯ. ನಿನ್ನ ಹೃದಯವನ್ನ ಉಂಟು ಮಾಡುವಂತ ದೇವರಿಗೆ ನಿನ್ನ ಹೃದಯದಲ್ಲಿ ಆಗ್ತಾ ಇರುವಂತ ನೋವು ಆತನಿಗೆ ಗೊತ್ತಾಗೋದಿಲ್ವಾ? ಆತನಿಗೆ ಗೊತ್ತಾಗ್ತದೆ. ನಿನ್ನ ಪರವಾಗಿ ಅಮೂಲ್ಯವಾಗಿರುವಂತ ಯೋಜನೆಗಳನ್ನು ಆತನ ಇಟ್ಟುಕೊಂಡಿದ್ದಾನೆ. ಆಲ್ರೆಡಿ ಹಿ ಹ್ಯಾಸ್ ಪ್ಲಾನ್ಡ್. ಮಾಡಿಬಿಟ್ಟಿದ್ದಾನೆ, ಮಾಡ್ತಾನೆ ಅಲ್ಲ, ಮಾಡಿಬಿಟ್ಟಿದ್ದಾನೆ. ಹಾಲೆಲೂಯ. ಒಂದು, ನಾನು ದೇವತ ಬರಬೇಕು, ನಂಬಿಕೆಯಿಂದ ನಿಂತ್ಕೊಳ್ಬೇಕು, ಅದನ್ನು ಸ್ವೀಕರಿಸ್ಕೊಳ್ಬೇಕು. ಅಷ್ಟೇ ನನಗಿದೆ ಇವಾಗ. ಹಾಲೆಲೂಯ. ದೇವ್ರು ಇದನ್ನು ಮಾಡ್ತೀಯಾ ಅಂತ ಕೇಳೋದಲ್ಲ, ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. He has done all the things for you. ಆಮೇನ್. ಹಾಲೆಲೂಯ. ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ಹಾಲೆಲೂಯ. ಆಮೇನ್. ನನ್ನ ಆಲೋಚನೆ ಹೇಳ್ತದೆ ಇದು ಆಗೋದಿಲ್ಲ. ದೇವರ ಆಲೋಚನೆ ಹೇಳ್ತದೆ ಆಲ್ರೆಡಿ ಆಗ ಹೋಗಿದಪ್ಪ, ನೀನು ಸ್ವೀಕಾರ ಮಾಡ್ಕೊಳ್ಬೇಕಷ್ಟೇ ಇವಾಗ. ಹಾಲೆಲೂಯ. ಅರ್ಥ ಆಗ್ತಿದೆ ಅನ್ಕೋತೇನೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನ. ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು. ಅದಕ್ಕೆ ತಿಬೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ. ಬಹುಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನು ಕೇಳಿದನು. ಹಲ್ಲೆಲೂಯಾ. ಆಮೆನ್. ಇಲ್ಲಿ ಕೇಳಿಸ್ಕೊಡ್ರಿ. ಯೇಸು ಸ್ವಾಮಿ ಜನರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಎಷ್ಟು ಜನ ಇದ್ದಾರೆ? ಸುಮಾರು 5,000 ಜನರಿರ್ತಾರೆ. ಹಲ್ಲೆಲೂಯಾ. ಕಣ್ಣೆತ್ತಿ ಜನರನ್ನು ನೋಡ್ತಾ ಇರುವಂತಹ ಯೇಸು ಹಲ್ಲೆಲೂಯಾ ಜನರನ್ನು ನೋಡ್ತಾ ಇದ್ದಾನೆ. ಅವನ್ ಗೊತ್ತು ಜನರಿಗೆ ಹಸಿವಾಗಿದೆ. ಹಲ್ಲೆಲೂಯಾ. ಹೌದಾ? ಅದನ್ನು ಗೊತ್ತಾಯ್ತು. ನನ್ನ ಹಿಂದೆ ಇಷ್ಟೊಂದು ಓಡಿ ಬರ್ತಾ ಇದ್ದಾರೆ, ಬಾಳ್ತಾ ಇತ್ತು ಕೂತ್ಕೊಂಡು, ಇವ್ರಿಗೆ ಹಸಿವಾಗಿದೆ ಅಂತೇಳಿ ಯಾರಿಗೆ ಗೊತ್ತಾಯ್ತು? ರೀ? ಬಾಯ್ಬಿಟ್ಟು ಹೇಳ್ರಿ, ಯಾರಿಗೆ ಗೊತ್ತಾಯ್ತು? ಯೇಸು ಸ್ವಾಮಿಗೆ ಗೊತ್ತಾಯ್ತಾ? ಹಲ್ಲೆಲೂಯಾ. ಆತನಿಗೆ ಜನರಿಗೆ ಹಸಿವಾಗಿದೆ ಅಂತೇಳಿ ಗೊತ್ತಾಗ್ತಾ ಇದ್ದೇವೆ. ನಿನ್ನ ಬಗ್ಗೆನೂ ಆತನಿಗೆ ಗೊತ್ತಿದೆ. ನಿನ್ನ ಬಗ್ಗೆನೂ ಆತನಿಗೆ, ಆ ಜನರಿಗೆ ಏನು ಬೇಕಾಗಿದೆ? ಈಗ ಊಟಕ್ಕೆ ಬೇಕಾಗಿದೆ. ನಿನಗೆ ಯಾವ ಅವಶ್ಯಕತೆ ಬೇಕಾಗಿದೆ ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ. ಅವ್ರಿಗೆ ಹಸಿವಾಗಿದೆ, ಊಟಕ್ಕೆ ಕೊಡಬೇಕಾಗಿದೆ, ಊಟಕ್ಕೆ ತರಬೇಕಾಗಿದೆ, ಅವ್ರಿಗೆ ಊಟಕ್ಕೆ ಬಡಿಸ್ಬೇಕಾಗಿದೆ, ಅವ್ರಿಗೆ ಹೊಟ್ಟೆ ತುಂಬಿಸ್ಬೇಕಾಗಿದೆ ಅಂತೇಳಿ ಯೇಸು ಸ್ವಾಮಿಗೆ ಗೊತ್ತು ಇದೆ. ದೇವರಿಗೆ ನಿನ್ನ ಅವಶ್ಯಕತೆಗಳು ಗೊತ್ತು. ಆ ಅವಶ್ಯಕತೆಗೆ ಅನುಗುಣವಾಗಿ ನಿನ್ನನ್ನು ಯಾವ ರೀತಿಯಾಗಿ ನಿನ್ನ ಬಳಿಗೆ, ಆತನ ಬಳಿಗೆ ಕಳ್ಕೊಂಡು ಬರ್ಬೇಕನ್ನೋದು ಗೊತ್ತು. ಪ್ರಾರ್ಥನೆಯನ್ನ ಮಾಡಿಸ್ಕೊಳ್ಬೇಕೆಂಬುದು ಗೊತ್ತು. ಆ ಅವಶ್ಯಕತೆಗಳನ್ನು ಯಾವ ರೀತಿಯಾಗಿ ವಾಕ್ಯಕ್ಕನುಸಾರವಾಗಿ ಅದನ್ನು ಈಡೇರಿಸಬೇಕೆಂಬುದು ಆತನಿಗೆ ಆಲ್ರೆಡಿ ಗೊತ್ತಿದೆ. ಹಲ್ಲೆಲೂಯಾ. ಗೊತ್ತಿದೆ. ಆದರೆ ನಾನೇನು ಮಾಡಬೇಕಾಗಿದೆ? ಆತನ ಬಳಿಗೆ ಬರಬೇಕು ಆಗಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ. ಹಸಿವಾಗಿದೆ ಅಂತೇಳಿ ಇವಾಗ ಏನು ಮಾಡೋಣ ಅಂತೇಳಿ ಯಾರನ್ನು ಕೇಳ್ತಾ ಇದ್ದಾನೆ? ಫಿಲಿಪ್ಪಿನಿಂದ ಒಬ್ಬ ಶಿಷ್ಯನನ್ನು ಕೇಳ್ತಾ ಇದ್ದಾನೆ. ಮುಂದೆ ಓದೋಣ.
ತಾನು ಮಾಡಬೇಕೆಂದಿದ್ದು ಹಾ, ತನಗೆ ತಿಳಿದಿದ್ದರೂ ತಾನು ಮಾಡಬೇಕೆಂದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಅವನನ್ನ ಪರೀಕ್ಷಿಸುವುದಕ್ಕೆ ಈ ಮಾತು ಹೇಳಿದನು ಈ ಮಾತನ್ನ ಹೇಳಿದನು. ಹಾಲೆಲೂಯಾ, ಆಮೇನ್. ಇಲ್ಲಿ ಕೇಳಿಸ್ಕೊಡ್ರಿ, ಇವಾಗ ಇಲ್ಲಿ ಕೇಳಿಸ್ಕೊಡ್ರಿ, ನಾ ಕಡೆ ಕೊಡ್ ನೋಡ್ರಿ. ಏಸಮ್ಮಿ ಹೇಳ್ತಾ ಇದ್ದಾನೆ ಏನಪ್ಪಾ ಅಂತಂದ್ರೆ, ತನಗೆ ಏನು ಮಾಡ್ಬೇಕಂತೇಳಿ ಆಲ್ರೆಡಿ ಅವನಿಗೆ ಗೊತ್ತಿದೆ. ನಮ್ಮ ಜೀವಿತಕ್ಕೆ ದೇವರು ಏನು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಮೊದಲೇ ತೀರ್ಮಾನ ಮಾಡಿದಾನೆ, ಆತನಿಗೆ ಗೊತ್ತಿದೆ. ಹಾಲೆಲೂಯಾ. ಒಂದು ಕಷ್ಟ ಬರ್ತದೆ, ನಿಮಗೆ ಯಾವುದಿದೆ ನನಗೆ ಗೊತ್ತಿಲ್ಲ. ಹಾಲೆಲೂಯಾ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವ ನೋವಿದೆ, ಯಾವ ವೇದನೆ ಇದೆ ಗೊತ್ತಿಲ್ಲ, ಆ ವೇದನೆ ಬಂದಿರ್ತದೆ. ಹಾಲೆಲೂಯಾ. ಅವಾಗ ಯೇಸು ಸ್ವಾಮಿ ಕೇಳ್ತಾನೆ, ಈ ವೇದನೆಯನ್ನು ತೆಗೆದು ಹಾಕಬೇಕು, ಈ ರೋಗವನ್ನು ತೆಗೆದು ಹಾಕಬೇಕು, ಈ ಸಾಲವನ್ನು ತೆಗೆದು ಹಾಕಬೇಕು, ಈ ಕಣ್ಣೀರನ್ನು ತೆಗೆದು ಹಾಕಬೇಕು, ನಿನ್ನ ಕಷ್ಟಗಳಿಂದ ನೀನು ಹೊರಗಡೆ ಬರಬೇಕು, ನಿನ್ನ ಅನಾರೋಗ್ಯದಿಂದ ಹೊರಗಡೆ ಬರಬೇಕು, ನಿನ್ನ ಜೀವಿತದಲ್ಲಿ ಉಂಟಾಗಿರುವಂಥ ಬಾಧೆಯಿಂದ ನೀನು ಹೊರಗಡೆ ಬರಬೇಕು. ಅದಕ್ಕೆ ನೀನು ಏನು ಮಾಡ್ತೀಯಪ್ಪ? ಯೇಸು ಸ್ವಾಮಿ ನಮಗೆ ಪ್ರಶ್ನೆ ಕೇಳ್ತಾನೆ, ನೀನೇನು ಮಾಡ್ಲಿಕ್ಕಿದೆಯಾ? ಹಂಗಾದ್ರೆ ನನ್ನ ಬಳಿಗೆ ಬರ್ತೀಯಾ ಅಥವಾ ಬೇರೆಯವ್ರ ಹತ್ರ? ನಿನ್ನ ಅವಶ್ಯಕತೆಗೆ ನೀನು ನನ್ನ ಹತ್ರ ಬರ್ತೀಯಾ ಅಥವಾ ಬೇರೆಯವ್ರ ಹತ್ರ ಹೋಗ್ತೀಯೋ? ಯಾರು ಕೇಳ್ತಾ ಇದ್ದಾರೆ ಅದನ್ನ? ದೇವ್ರು ಕೇಳ್ತಾ, ನನಗೆ ಏನು ಮಾಡಬೇಕು ಅಂತೇಳಿ ಗೊತ್ತಿದ್ದರೂ, ನಿನ್ನ ಜೀವಿತಕ್ಕೆ ಏನು ಮಾಡ್ಬೇಕಂತೇಳಿ ಗೊತ್ತಿದ್ದರೂ ಆತ ನೀ ಪ್ರಶ್ನೆಯನ್ನ ಹಾಕ್ತಾ ಇದ್ದಾನೆ, ನೀನು ಏನು ಮಾಡ್ಲಿಕ್ಕಿದೆಯಾ ಇವಾಗ? ಹಾಲೆಲೂಯಾ, ಆಮೇನ್. ನಾನು ವಾಕ್ಯವನ್ನು ಅರಿತವನಾಗಿದ್ದರೆ, ಪ್ರಾರ್ಥನೆಯಲ್ಲಿ ಇರುವುದಾಗಿದ್ದರೆ, ದೇವರೇ ನಾನು ನಿನ್ನನ್ನೇ ಆತುಕೊಂಡಿದ್ದೇನೆ, ನಾನು ನಿನ್ನನ್ನೇ ಆತುಕೊಂಡಿದ್ದೇನಪ್ಪ ದೇವರೇ. ಹಾಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆತನಿಗೆ ಗೊತ್ತಿದ್ದರೂ ಕೇಳ್ತಾ ಇದ್ದಾನೆ, ನೀವು ಏನು ಮಾಡೋಣಪ್ಪ ಊಟಕ್ಕೆ? ಯಾಕಂತಂದ್ರೆ ಇದನ್ನು ಮಾಡುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಸಮುದ್ರದಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ಇಡೀ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ನನಗೆ ಒಂದು ಮೀನು ಸಿಕ್ಕಿಲ್ಲ. ಯೇಸು ಹೇಳ್ತಾನೆ, ಈಗ ನಡಿ ಹೋಗೋಣ, ಯಾಕೆ ಸಿಗುದಿಲ್ಲ ನೋಡ್ತೇನೆ, ಈಗ ನಡೆ ಹೋಗೋಣ. ಹಾಲೆಲೂಯಾ. ನಡಿ ಹೋಗೋಣ ಅಂತೇಳಿ ಒಂದೇ ಹೇಳ್ತಾನೆ, ಆಳವಾದ ಸ್ಥಳಕ್ಕೆ ಹೋಗು, ನಿನ್ನ ಬಲೆಯನ್ನ ಹಾಕಿದ ತಕ್ಷಣ ಏನಾಯ್ತು? ರಾಶಿಯಾಗಿ ಮೀನುಗಳಲ್ಲಿ ಬಂತು. ಎಲ್ಲರೂ ನೋಡಿದ್ವ ಅದನ್ನ? ಹಾಲೆಲೂಯಾ. ಎಲ್ಲರೂ ನೋಡಿದ್ವ? ಆಮೇನ್. ಈಗ ಅಲ್ಲಿ ಶಿಷ್ಯರಿದ್ದಾರ, ಈಗ 5,000 ಜನರಿದ್ದಲ್ಲಿ ಶಿಷ್ಯರಿದ್ದಾರ. ಆದರೂ ಕೇಳ್ತಾ ಇದ್ದಾನೆ, ಆತನಿಗೆ ಏನು ಮಾಡ್ಬೇಕಂತ ಗೊತ್ತಿದ್ದರೂ ಕೇಳ್ತಾ ಇದ್ದಾನೆ, ಈಗ ಊಟಕ್ಕೆ ಎಲ್ಲಿಂದ ತಗೋಣ? ಹಾಲೆಲೂಯಾ. ಅಲ್ಲಿ ಪೇತ್ರ ಬಂದು ಹೇಳ್ಬೋದಾಗಿತ್ತು, ಅವತ್ತ ಹಡಗು ಮುಳುಗುವಷ್ಟು ಮೀನು ಹಿಡಿದು ಕೊಟ್ಟೆ ನಮಗೆ, ನಿನಗೆ ಎಷ್ಟೊತ್ತಪ್ಪ ಏಸಪ್ಪ ಅನ್ಬೋದಾಗಿತ್ತು. ಯಾರು ಕೂಡ ಹೇಳಿಲ್ಲ. ಹಾಲೆಲೂಯಾ. ಯಾರು ಕೂಡ ಆ ಮಾತನ್ನ ಹೇಳಿಲ್ಲ. ಹಾಲೆಲೂಯಾ. ನಿನ್ನ ಹಿಂದಿನ ಜೀವಿತದಲ್ಲಿ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ನಿನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಅನೇಕ ರೀತಿಯಾಗಿ ಆತನು ಮಾಡಿದಾಗ. ಹಾಲೆಲೂಯಾ. ಮಾಡಿಲ್ಲ ನಾವು ಹೇಳ್ರಿ, ಮಾಡಿಲ್ಲ. ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಒಂದು ಕಾರ್ಯಗಳನ್ನು ಮಾಡಿಲ್ಲಪ್ಪ ಇದುವರೆಗೂ ಅನ್ನೋರು ಯಾವುದಿದ ಎಲ್ಲರಿಗೂ ಮಾಡಿದ್ದಾನೆ. ಹೌದಾ? ಅದ್ಭುತವನ್ನ ಮಾಡಿದ್ದಾನೆ, ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆ, ಸೂಚಕ ಕಾರ್ಯಗಳನ್ನ ಮಾಡಿದ್ದಾನೆ, ಎಲ್ಲವನ್ನ ದೇವರು ಮಾಡಿದ್ದಾನೆ. ಹಾಲೆಲೂಯಾ. ಆದರೆ ಈಗಲೂ ಕೂಡ ನಾವು ದೇವರ ಮೇಲೆ ಏನ್ ಮಾಡ್ತೇವೆ? ಸಂದೇಹ ಪಡ್ತೇವೆ. ಈಗಲೂ ಸಂದೇಹ ಪಡ್ತೇವೆ. ಅದಕ್ಕಾಗಿ ಯೇಸು ಹೇಳ್ತಾನೆ, ಎಲೆ ಅಲ್ಪ ವಿಶ್ವಾಸಿಯೇ, ಇನ್ನೂ ಯಾಕೆ ನನ್ನ ಮೇಲೆ ಸಂದೇಹ ಪಡ್ತಾ ಇದೀಯಾ? ನೀನು ನನ್ನನ್ನ ನಂಬುವುದಕ್ಕಿಂತ ಮುಂಚೆ, ನಾನು ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ನಿನ್ನ ಜೀವಿತ ಏನಾಗಿತ್ತು, ಅದು ಈಗೇನಾಗಿದೆ ಅದನ್ನ ಜ್ಞಾಪಕಕ್ಕೆ ತಂದುಕೋ. ಹಾಲೆಲೂಯಾ. ಅದು ನಿನ್ನ ಆಲೋಚನೆ ಹೇಳ್ತಾ ಇದೆ ಇದು ಆಗೋದಿಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ನನ್ನ ಆಲೋಚನೆ ಹೇಳ್ತಾ ಇದೆ ಇದು ಆಗ್ತದೆ ಎಂಬುದಾಗಿ ಹೇಳ್ತದೆ. ಹಾಲೆಲೂಯಾ. ಆಮೇನ್. ಅಲ್ಲಿ ಊಟ ಇಲ್ರಿ, ಅಲ್ಲಿ ಎಷ್ಟು ಊಟ ಆಯ್ತು ಮುಂದೆ ಓದನಮ್ಮ. ಅದಕ್ಕೆ ಫಿಲಿಪ್ಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 211 ರೊಟ್ಟಿಯಾದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ
5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ. ಹಲ್ಲೆಲೂಯಾ, ಆಮೇನ್. ಅಲ್ಲಿ ಒಬ್ಬ ಹುಡುಗನ ಬಳಿಗೆ ಎಷ್ಟು ರೊಟ್ಟಿ ಇದ್ದೇವೆ? 5 ರೊಟ್ಟಿ 2 ಮೀನು. ಇಲ್ಲ ಇಲ್ಲ, ಒಂದು ಬುಕ್ ಕೊಡಪ್ಪ, ಪೆನ್ ತಗೊಂಡು ಹಿಡ್ಕೊಪ್ಪ. ಇಲ್ಲಿ ಬುಟ್ಟಿ ಇದ್ದೇವೆ, ಕಾಣಿಸ್ತಾ ಇದ್ದೇವೆ? ಬುಟ್ಟಿ ಕಾಣಿಸ್ತಾ ಇದೆ. ಇಲ್ಲಿ ಎಷ್ಟು ರೊಟ್ಟಿ ಇದೆ? 5 ರೊಟ್ಟಿ 2 ಮೀನಿದ್ದೇವೆ. ಅವನೇನು ಹೇಳ್ತಾ ಇದ್ದಾನೆ? ಈ ಬುಟ್ಟಿಯಲ್ಲಿ 5 ರೊಟ್ಟಿ 2 ಮೀನಿದೆ. ಇದೆಲ್ಲ ಇಷ್ಟು ಜನರಿಗೆ ಹೆಂಗೆ ಸಾಕಾಗ್ತದೆ? ಆಗೋದಿಲ್ಲ. ಅವನ ಆಲೋಚನೆ ಹೇಳ್ತಾ ಇದೆ. ನಮ್ಮ ಮನುಷ್ಯರ ಆಲೋಚನೆ ಅದೇ ಇರ್ತದೆ. ಇಷ್ಟ ತೊಗೊಂಡು ಹೊಂಟೆ ನನ್ನ ಸಭೆಗೆ. ಈ 2 ದಿನ ನೀವು ಊಟ ಕೊಟ್ಟಿರ್ಬೋದು, ಡಬ್ಬಿ ಕೊಟ್ಟು ಕಳಿಸ್ಬೋದು. ಎಷ್ಟೋ ಸಲ ಒಳಗಡೆ ಪ್ರಶ್ನೆಗಳು ಬಂದಿರ್ಬೋದು. ತುಂಬೈತಿ, ಅದು ಕಡಿಮೆ ಬಿದ್ದವೆ. ಪಾಪ ಅಲ್ಲಿಂದ ಬಂದಾಗ ಸ್ವಲ್ಪ ಏನು ಕಡಿಮೆ ಬಿತ್ತಂದ್ರೆ ಹೆಂಗೆ ಮಾಡೋದು? ಹಲ್ಲೆಲೂಯಾ. ಇದು ಮನುಷ್ಯರ ಆಲೋಚನೆ. ಕಾಗಡೆ ಬರುವಾಗ ಅದ್ಯಾಕೆ ಡಬಲ್ ಆಗಬಾರ್ದು? ಅದ್ಯಾಕೆ ಡಬಲ್ ಆಗಬಾರ್ದು? ಆಮೇನ್. ಅದು ದೇವರ ಆಲೋಚನೆ. ನೀನು ಕೊಡ್ಬವೆ, ನೀನು 1 ಕೊಟ್ಟರೆ ನಾನು 4 ಕೊಡ್ತೇನೆ. ಹಲ್ಲೆಲೂಯಾ. ಇಲ್ಲ 5 ರೊಟ್ಟಿ 2 ಮೀನಿದೆ. ಅವನು ಹೇಳ್ತಾ ಇದ್ದಾನೆ, ಈ 5 ರೊಟ್ಟಿ 2 ಮೀನುಗಳ ಅವರಿಗೆ ಯಾತಕ್ಕೆ ಆಗ್ತದೆ? ಹಲ್ಲೆಲೂಯಾ. ನಾನು ಏನ್ ಮಾಡ್ತಾ ಇದ್ದೇನೆ? ನನ್ನ ದೃಷ್ಟಿ ಏನು 5 ರೊಟ್ಟಿ 2 ಮೀನು. ಆದರೆ ಯೇಸು ಅದನ್ನು ಹೆಂಗ್ ನೋಡ್ತಾ ಇದ್ದಾನೆ ಅಂತಂದ್ರೆ, ಈ 5 ರೊಟ್ಟಿ 2 ಮೀನುಗಳಿಂದಲೇ ಈ ಜನರ ಹೊಟ್ಟೆಗಳನ್ನು ನಾನು ತುಂಬಿಸ್ತೇನೆ. ಅದು ದೇವರ ಆಲೋಚನೆ ಆಗಿದೆ. ಹಲ್ಲೆಲೂಯಾ. ಮನುಷ್ಯನ ಆಲೋಚನೆ ಇಲ್ಲಿ ಕಾಣ್ತಾ ಇಲ್ಲ. ಅದ ದೇವರ ಆಲೋಚನೆಯಲ್ಲಿ ಇಲ್ಲಿ ಬುಟ್ಟಿ ತುಂಬಿ ತುಳುಕ್ತಾ ಇದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ದೇವ್ರು ಮಾತನಾಡ್ತಾ ಇದೆ ಅನ್ಕೋತೇನೆ. ಹಲ್ಲೆಲೂಯಾ. ನಿನ್ನ ಆಶೀರ್ವಾದ 5 ರೊಟ್ಟಿ 2 ಮೀನು ಅಂತ ನೀನು ಅಷ್ಟೇ ನೋಡ್ತಾ ಇದೀಯಾ. ಆದ್ರೆ ನಿನ್ನ ಆಶೀರ್ವಾದ 1000 ರೊಟ್ಟಿ 1000 ಮೀನುಗಳಿದೆ. ಅದು ನೀನು ಸ್ವೀಕಾರ ಮಾಡಿಕೊಳ್ಬೇಕಷ್ಟೇ. ಹಲ್ಲೆಲೂಯಾ. ನಿನ್ನ ಪಾತ್ರೆ ತುಂಬಿ ಹೊರಿಸೂಸುವಷ್ಟು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ನಿನ್ನ ಪಾತ್ರೆಯನ್ನ ಅರ್ಧ ತುಂಬ್ತೇನೆ ಅಂತ ಹೇಳಿಲ್ಲ, ತುಂಬಿ ಇನ್ನೊಬ್ಬರಿಗೆ ಕೊಡುವಷ್ಟು ನಿನ್ನನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ನಿನ್ನ ಆಲೋಚನೆ ಹೇಳ್ತದೆ, ನಾನು ಸಣ್ಣ ಮನೆಯಲ್ಲಿದ್ದೇನೆ, ನನಗಿರುವಂತಹ ಸಣ್ಣ ಪಗಾರ, ನಾನು ಹೆಂಗ ನಡೆಸ್ಲಿ ಇದನ್ನ? ನನಗೆ ಆಗೋದಿಲ್ಲ. ಮುಂದಿನ ಜೀವಿತ ನಾನು ಹೆಂಗನೆ ಇದನ್ನ ನಡೆಸ್ಲಿ? ಅದು ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ಕರೆದಿದ್ದೇನೆ. ನೀನು ಸಣ್ಣ ಮನೆಯಲ್ಲಿರ್ಬೋದು, ಸಣ್ಣ ಪಗಾರ ಇರ್ಬೋದು, ಆದರೆ ನಿನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಿನಗೆ ನಿತ್ಯತ್ವಕ್ಕೂ ನಡೆಸುವಂಥದ್ದು ನಿನ್ನ ಕೆಲಸ ಅಲ್ಲ, ನಿನ್ನ ಪಗಾರ ಅಲ್ಲ. ಕ್ರಿಸ್ತನೇ ನಿನ್ನನ್ನು ಕಳ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ಆಮೇನ್. ಅವನು ಹೇಳ್ತಾ ಇದ್ದಾನೆ, ಇದು ಎಷ್ಟಾಗ್ತದಪ್ಪ ಜನರಿಗೆ? ದೇವ್ರು ಹೇಳ್ತಾನೆ, ನನ್ನ ಕಡೆ ಕೊಟ್ಟು ನೋಡು, ನನ್ನ ಕಡೆ ಕೊಟ್ಟು ನೋಡು. ಇಡೀ ಯೆರೂಸಲೇಮಿಗೆ ನಾನು ಊಟವನ್ನು ಹಾಕ್ತೇನೆ. ಹಲ್ಲೆಲೂಯಾ. ಆಮೇನ್. ನಿನ್ನ ಕಡೆ ಇಟ್ಕೊಳಕ್ ಹೋಗಬೇಡ. ನಿನ್ನ ಸಮಯವನ್ನ ದೇವರ ಕಡೆಗೆ ಕೊಡು. ನಿನ್ನ ಆಲೋಚನೆ ಬದಲಾಗ್ತದೆ. ಆಮೇನ್. ಅರ್ಥ ಆಗ್ತಿದ್ದೇವೆ? ಆಮೇನ್. ದೇವರು ಮಾತನಾಡ್ತಾ ಇದ್ದಾರ. ಹಲ್ಲೆಲೂಯಾ. ನಿನ್ನ ಮೈಯಲ್ಲಿರುವಂತಹ ಏನಾದರೂ ರೋಗ ಇರ್ಬೋದು, ಇದು ಹೋಗೋದಿಲ್ಲ ಅಂತೇಳಿ ನಿನ್ನ ಆಲೋಚನೆ ಹೇಳ್ತಾ ಇರ್ಬೋದು. ಡಾಕ್ಟರ್ ಹೇಳಿರ್ಬೋದು, ಇದು ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸ್ಕ್ಯಾನ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಒಳಗಡೆ ಗಡ್ಡೆ ಇರ್ಬೋದು, ಏನೇ ಆಗಿರ್ಬೋದು. ನಿನ್ನ ಆಲೋಚನೆ ಹೇಳ್ತಾ ಇರ್ಬೋದು, ಇದು ಹೋಗೋದಿಲ್ಲ. ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ ಇದು ಹೋಗೋದಿಲ್ಲ ಅಂತೇಳಿ. ಅದು ದೇವ್ರು ಹೇಳ್ತಾ ಇದ್ದಾನೆ, ಆಲ್ರೆಡಿ ಹೋಗಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತದೆ, ಯೆಹೋವನು ಹೀಗನ್ನುತ್ತಾನೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳು ಅಲ್ಲಪ್ಪ. ಹಲ್ಲೆಲೂಯಾ. ನಿನ್ನ ಆಲೋಚನೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ನೀನು ಮಾಡ್ತೀಯ, ಆದರೆ ನನ್ನ ಆಲೋಚನೆಗಳು ಮುಂದಿನದನ್ನು ಮಾಡ್ತೇನೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಗ್ತದೆ? ನಿನ್ನ ಆಲೋಚನೆ ಹೇಳ್ತದೆ, ನಾನು ಇವತ್ತೇ ಸತ್ತು ಹೋಗ್ತೇನೆ ನನ್ನ ಅನಾರೋಗ್ಯದಿಂದ. ದೇವರು ಹೇಳ್ತಾನೆ, ನಿನಗಾಗಿ ನಾನು ಅನೇಕ ವರ್ಷಗಳನ್ನು ಇಟ್ಟಿದ್ದೇನೆ, ಸ್ವೀಕಾರ ಮಾಡ್ಕೊಳ್ಬೇಕು ಅದನ್ನು. ಹಲ್ಲೆಲೂಯಾ. ನಂಬಿಕೆ ಇದೆ, ಅದು ಆಲೋಚನೆ ಮತ್ತು ನಂಬಿಕೆಗೆ ಟ್ಯಾಲಿ ಆಗ್ತಾ ಇಲ್ಲ. ನಂಬಿಕೆ ಹೇಳ್ತಾ ಇದೆ ಆಗ್ತದೆ ಅಂತ ಹೇಳಿ, ಆಲೋಚನೆ ಹೇಳ್ತದೆ ಆಗೋದಿಲ್ಲ. ನಂಬಿಕೆ ಹೇಳ್ತಾ ಇದೆ ವಾಕ್ಯ ಕಣ್ಸಂಗ ನಂಬು ನಂಬು ನಂಬು, ಆಲೋಚನೆ ಹೇಳ್ತದೆ ಆಗೋದಿಲ್ಲ. ಹಲ್ಲೆಲೂಯಾ. ಆಮೇನ್.
ಅರ್ಥ ಆಗ್ತಿದೆ ಅನ್ಕೋತೇನೆ. 5 ರೊಟ್ಟಿ 2 ಮೀನು. ಆ ಶಿಷ್ಯರ ಆಲೋಚನೆ, ಅಲ್ಲಿರುವಂಥ ಜನರ ಆಲೋಚನೆ, ನಮಗೆ ಎಲ್ಲಿಂದ ಸಿಗ್ತೈತಪ್ಪ, ಇಟ್ಟಿಟ್ಟು ಒಂದು ತುಂಡು ಕೊಟ್ಟು ಆಗೋದಿಲ್ಲ. ಆದರೆ ದೇವರ ಕೈಯಲ್ಲಿ ಕೊಟ್ಟರೆ ಆಮೇನ್, ಹಲ್ಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ಮುಂದೆ ಹೋದ 4ನೇ ವಾಕ್ಯ. ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಯೇಸು ಆ ಜನರನ್ನು ಊಟಕ್ಕೆ ಕೂಡಿಸಿರಿ, ಆ ಜನರನ್ನ ಊಟಕ್ಕೆ ಕೂಡಿಸಿರಿ. ಪಾಪ ಇನ್ನೂ ಐತಿ, ಬಾ ಹೋಗ್ಬಾರ್ದು ನೀವು ಮುಗಿಯೋ ಮಟ್ಟ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ದೇವ್ರು ಡಬಲ್ ಮಾಡಿದಾನ. 5 ರೊಟ್ಟಿ 2 ಮೀನು ಐತಿ, ಹೌದಾ? ಆಮೇನ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆಲ್ರೆಡಿ ಇಲ್ಲಿ ಕೇಳಿಸ್ಕೊಳ್ರಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಬುಟ್ಟಿ ತೆಗೆದುಕೊಂಡು ಹೋಗಿ ಪ್ರಾರ್ಥನೆಯನ್ನ ಮಾಡಿ ತುಂಬಿಸ್ಕೊಂಡು ಬಂದು ಮತ್ತು ವಾಪಸ್ ಕೊಟ್ಟು ಊಟಕ್ಕೆ ಕುಂಡ್ರಸಂತ ಹೇಳಿಲ್ಲ. ಇನ್ನೂ ಅಲ್ಲೇ ಇದೆ ಆ ಬುಟ್ಟಿ. 5 ರೊಟ್ಟಿ 2 ಮೀನು ಅಲ್ಲೇ ಇದೆ. ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅವ್ರನ್ನ ಊಟಕ್ಕ ಶಿಷ್ಯರು ಯೋಚನೆ, 5 ರೊಟ್ಟಿ 2 ಮೀನು ಐತಿ, ಏನ್ ಕುಂಡ್ರಸನ್ನತ್ತ ನೀವು ಏಸಪ್ಪ, ನಮ್ಮನ್ನ ಹೊಡ್ಸಾಕ ಬಂದ ಕಳ್ಕೊಂಡ ಒಂದಾನಿಲ್ಲ. ಇಲ್ಲಿ ನಾವು ಸ್ವಲ್ಪ ಊಟಕ್ಕೆ ಹಾಕುವಾಗ 1-2 ಚಿಕನ್ ಪೀಸ್ ಕಡಿಮೆ ಬಂತಂದ್ರೆ ಇನ್ನೊಂದೆರಡು ಹಾಕೋದು ಏನು ಗಂಟು ಹೋಗ್ತಿತ್ತೇನು, ಏನು ಮಾಡ್ತೇವನ, ಏನು ಹಾಕಿತ್ತೆ ಆಂಬಲ್ ಬಾಯಿಲೆ ಅಂತಿರ್ತೇವೆ, ಒಳಗಡೆ ಏನೇನು ಬೈದಿರ್ತೇವೆ. ಬರೀ 2 ಪೀಸ್ ಕಡಿಮೆ ಬಂದಿದ್ದಕ್ಕೆ. ಹಲ್ಲೆಲೂಯಾ, ಆಮೇನ್. ಇಲ್ಲಿ ಶಿಷ್ಯರು ಹೇಳ್ತಾರೆ, 5 ರೊಟ್ಟಿ 2 ಮೀನು ಐತಿ, ಕುಂಡುಸ್ ಅಂತ ಹೇಳತ್ತಾನೆ. ಎಲ್ಲಿಂದ ಕುಂಡಿಸ್ಬೇಕಿದೆ ಅವನ್ನ? ಹಲ್ಲೆಲೂಯಾ. ಮನುಷ್ಯನ ಆಲೋಚನೆ ಹೆಂಗ್ ಕುಂಡಿಸೋಣ? ದೇವರ ಆಲೋಚನೆನೇ ನಿನ್ನ ಪರವಾಗಿ ವಿಭಿನ್ನವಾಗಿಟ್ಟಿದ್ದಾನೆ. ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ ದೇವರು ನಿನಗಾಗಿ ಏನಿಟ್ಟಿದ್ದಾನೆ, ಏನು ಆಲೋಚನೆ ಮಾಡ್ತಾ ಇದ್ದಾನೆ, ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ದೇವ್ರು ಮಾತನಾಡ್ತಾ ಇದ್ದಾನ್ರಿ. ಹಲ್ಲೆಲೂಯಾ. ನಾನಿಲ್ಲಿ ನಿಂತುಕೊಂಡು ಇಲ್ಲಿ ವಾಕ್ಯವನ್ನು ಹೇಳ್ತಾ ಇದ್ದೇನಪ್ಪ ಅಂತ ನನ್ನ ಮನಸ್ಸಿನಲ್ಲಿಯೂ ನಾನು ಯೋಚನೆಗಳನ್ನು ಮಾಡಿದ್ದಿಲ್ಲ. ನನ್ನ ಯೋಚನೆ 2011ನೇ ಇಸ್ವಿ 12ನೇ ಇಸ್ವಿ ನನ್ನ ಯೋಚನೆ ನಾನು ಸಾಯ್ತೇನೆ ಅಂತಿತ್ತು. ನಾನು ಸಾಯ್ತೇನೆ, ನಾನು ಇವತ್ತು ರಾತ್ರಿ ಮಲ್ಕೊಂಡ್ರೆ ನಾನು ಬೆಳಗ್ಗೆ ಹೇಳ್ತೇನೆ ಇಲ್ಲೋ ಅಂತ ಕನ್ಫರ್ಮ್ ಕೂಡ ನನಗೆ ಇದ್ದಿದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಬಂದಿದ್ದೆ. ಸ್ವಾಮಿ ಹೇಳ್ತಾ ಇದ್ದೆ, ದೇವ್ರು ನನಗೆ ಆಗ್ತಾ ಇಲ್ಲ, ನಾನು ಕಳ್ಕೊಂಡು ಬಿಡು, ನೀನು ಬೆಳಿಗ್ಗೆ ನಾನು ಹೇಳಿದ್ರಾಗ ನಾನು ಕಳ್ಕೊಂಡು ಬಿಡ್ಬೇಕು ನೀನು. ಹಲ್ಲೆಲೂಯಾ. ನೀನು ಕಳ್ಕೊಳ್ಳಿಲ್ಲ ಅಂತಂದ್ರೆ ನಾನು ಬೆಳಗ್ಗೆ ಇದ್ದ ನಾನು ಮತ್ತೆ ಈ ವೇದನೆಯಿಂದ ನಾನು ಹಾದು ಹೋಗಕ್ಕೆ ಸಾಧ್ಯ ಇಲ್ಲಪ್ಪ ದೇವ್ರೆ. ಹಲ್ಲೆಲೂಯಾ. ಕಣ್ಣೀರಿನಿಂದ ನಾನು ಉಳ್ಳಾಡಿ ನಾನು ಪ್ರಾರ್ಥಿಸ್ತಾ ಇದ್ದೆ, ಯಾವುದು ಪ್ರಾರ್ಥಿಸ್ತಾ ನಾನು ಕಳ್ಕೊಂಡು ಹೋಗು ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ದೇವ್ರು ನಾನು ಕಳ್ಕೊಂಡು ಬಿಡು ಅಂತೇಳಿ. ಹಲ್ಲೆಲೂಯಾ. ಅದು ನನ್ನ ಆಲೋಚನೆ, ಆದರೆ ದೇವರ ಆಲೋಚನೆ ನನ್ನನ್ನು ಇಲ್ಲಿ ನಿಂತಿಸ್ಕೊಂಡು ವಾಕ್ಯ ಹೇಳೋದಿತ್ತು. ಅದು ದೇವರ ಆಲೋಚನೆ ಆಗಿತ್ತು. ಹಲ್ಲೆಲೂಯಾ. ನನ್ನ ಮನುಷ್ಯನ ಆಲೋಚನೆಗಳು, ಈಗ ನನ್ನ ಪರಿಸ್ಥಿತಿ ಏನಿದೆ ನಾನು ಅದನ್ನು ನೋಡ್ತೇನೆ. ಆಮೇನ್. ಮನುಷ್ಯ ಈಗಿನದ ನೋಡ್ತಾನೆ, ದೇವರು ಮುಂದಿನದನ್ನು ನೋಡ್ತಾನೆ. ಹಲ್ಲೆಲೂಯಾ. ನಾನು ಅವತ್ತು ಸಾಯ್ಬೇಕಂತ ನಾನು ಬಯಸಿದ್ದೆ, ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಹುಚ್ಚ, ನಂಗೆ ತಾನು ದೇವರು, ನಾನು ಕೆಲವೊಂದು ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಏನಾದರೂ ದೇವರು ಅನೇಕ ಸಾರಿ ನಕ್ಕಿದ್ದಾನೆ. ನಮ್ಮೆಲ್ಲರ ಪ್ರಾರ್ಥನೆ ಹಂಗಿರ್ತದೆ, ದೇವ್ರು ನನ್ನ ಕಡೆಯಿಂದ ಆಗ್ತಾ ಇಲ್ಲಪ್ಪ, ದೇವ್ರು ನಗ್ತಾನೆ. ನಿನ್ನ ಕಡೆಯಿಂದ ಆಗೋದಿಲ್ಲ, ಹೌದು, ನನ್ನ ಕಡೆಯಿಂದ ಆಗ್ತೈತಿ, ನನ್ನ ಕಡೆಯಿಂದ ಆಗ್ತೈತಪ್ಪ. ನನ್ನನ್ನು ನಂಬು, ನಿನ್ನನ್ನು ನೀನು ನಂಬಬೇಡ, ನನ್ನನ್ನು ನಂಬು. ಯಾಕಂದ್ರೆ ನಿನ್ನನ್ನು ಈ ಮಾರ್ಗದಲ್ಲಿ ನಡೆಸ್ತೇನಂತೆ ಕಳ್ಕೊಂಡು ಬಂದಿದ್ದು ನಾನು. ಯೇಸು ಹೇಳ್ತಾ ಇದ್ದಾನೆ, ಈ ಕ್ರಿಸ್ತೀಯ ಜೀವಿತದಲ್ಲಿ ನಡೆಸ್ತೇನೆ ಅಂತ ಕಳ್ಕೊಂಡು ಬಂದಿದ್ದು ನಾನು. ಹಲ್ಲೆಲೂಯಾ. ಕೇಳಿಸ್ತಾ ಇದ್ದೀವಿ? ಏನೇ ಅನಾರೋಗ್ಯ ಬಂದು ಆ ರೋಗವನ್ನು ತೆಗೆದು ಹಾಕ್ತೇನೆ ಅಂತ ಹೇಳಿದ್ದು ನಾನು. ಏನೇ ಕಷ್ಟ ಬಂದು ಅದನ್ನು ತೆಗೆದು ಹಾಕ್ತೇನೆ ಅಂತ ಹೇಳಿದ್ದು ನಾನು. ನಿನ್ನ ಮರಣವು ನಿನ್ನ ಹತ್ತಿರಕ್ಕೆ ಬರುವುದರ ಒಳಗಾಗಿನೇ ಅಥವಾ ಬರುವ ತನಕ ನಿನ್ನೊಟ್ಟಿಗೆ ಇರ್ತೇನಂತ ಹೇಳಿದ್ದು ನಾನು. ಸತ್ತ ಮೇಲೆಯೂ ನಿನ್ನ ಜೊತೆಯಲ್ಲಿ ಇರ್ತೇನಂತ ಹೇಳಿದ್ದು ನಾನು. ನನ್ನ ಬಳಿಗೆ ಬಾ, ಕಮ್ ಟು ಮೀ, ನನ್ನ ಸನ್ನಿಧಾನದಲ್ಲಿ ಬಾ, ನನ್ನ ಸಮ್ಮುಖದಲ್ಲಿ ಬಾ, ನನ್ನ ವಾಕ್ಯವನ್ನು ಕೇಳು, ನನ್ನನ್ನು ನಂಬು.
ಅದನ್ನು ನಾನೇನು ಮಾಡ್ತಾ ಇದ್ದೇನೆ, ನನ್ನ ಆಲೋಚನೆಗೆ ಪ್ರಕಾರನೇ ಹೋಗ್ಬಿಡ್ತೇನೆ. ಹಾಲೆಲೂಯ. ಅರ್ಥ ಆಗ್ತದೆ ಅನ್ಕೋತೇನೆ. ದೇವ್ರು ಮಾತನಾಡ್ತಾ ಇದ್ದಾರೆ. ಹಾಲೆಲೂಯ. ಆಮೇನ್. ಇಲ್ಲಿ 5 ರೊಟ್ಟಿ 2 ಮೀನನ್ನ ದೇವ್ರು ಏನು ಮಾಡಿದ್ರು, ಅದನ್ನು 5,000 ಜನರು ಕೇವಲ ಗಂಡಸು ಇದ್ರಂತೆ. 10,000 12,000 ಜನರಿಗೆ ದೇವರು ಊಟವನ್ನ ಕೊಟ್ಟಿದ್ದರು. ಹಾಲೆಲೂಯ. ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನೆ. ಅರ್ಥ ಆಗ್ತಿದ್ದೇವೆ. ಹಾಲೆಲೂಯ. ಆಮೇನ್. ಆಮೇನ್. ಇಲ್ಲಿ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನ. ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಮಂದಿರದ ಅಧಿಕಾರಿಗಳಲ್ಲಿ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ನಾನು ಬೇಗ ಮುಗಿಸ್ಕೊಳ್ತೇನೆ, ಒಂದು 10-15 ನಿಮಿಷದಲ್ಲಿ ಮುಗಿಸ್ಕೊಳ್ತೇನೆ. ಹಲ್ಲೆಲೂಯಾ. ದಯಮಾಡಿ ಲಕ್ಷ್ಯ ಕೊಡ್ರಿ. ಈಗ ಯೇಸುಸ್ವಾಮಿ ಹೋಗ್ತಾ ಇರುವಾಗ ಒಬ್ಬ ಯಾಯೀರನೆಂಬ ಒಬ್ಬ ಮನುಷ್ಯನು ಯೇಸುಸ್ವಾಮಿಯ ಬಳಿಗೆ ಬರ್ತಾನೆ. ಹಲ್ಲೆಲೂಯಾ. ಆಮೆನ್. ಯಾಯೀರನೆಂಬವನು ಯೇಸುಸ್ವಾಮಿ ಬಳಿಗೆ ಬಂದು ಕೇಳ್ತಾನೆ ಯೇಸುವಿಗೆ, ಯೇಸುಸ್ವಾಮಿ, ನನ್ನ ಮಗಳಿಗೆ ಅಸ್ವಸ್ಥೆಯಾಗಿದ್ದಾಳೆ, ಅನಾರೋಗ್ಯದಲ್ಲಿದ್ದಾಳೆ, ನೀನು ಬಂದು ಏನು ಮಾಡಬೇಕು, ನನ್ನ ಮಗಳನ್ನ ಮುಟ್ಟಿ ವಾಸಿಸ್ಬೇಕು. ಆಮೇನ್. ವಾಸಿ ಮಾಡಬೇಕು, ಸ್ವಸ್ಥತೆ ಮಾಡಬೇಕು. ಅವಾಗ ಯೇಸುಸ್ವಾಮಿ ಏನು ಹೇಳಿದ್ರು? ನಡಿ, ಬರ್ತೇನೆ. ಹಲ್ಲೆಲೂಯಾ. ಎಲ್ಲದಾಳ ನಿನ್ನ ಮಗಳು, ನಡಿ, ನಿನ್ನ ಮನೆಗೆ ನಾನು ಬರ್ತೇನೆ. ಆಮೇನ್. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ನನ್ನೊಟ್ಟಿಗಿದ್ದೀವಿ? ಆಮೇನ್. ದೇವ್ರು ನಿಮ್ಮೊಟ್ಟಿಗೆ ಮಾತನಾಡಿದ ಜೋರಾಗಿ ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾಯೀರನು ಬಂದು ಹೇಳ್ತಾ ಇರುವಾಗ ಯೇಸುಸ್ವಾಮಿ ಹೇಳ್ತಾನೆ, ನಡಿ, ನಿನ್ನ ಜೊತೆ ನಾನು ಬರ್ತೇನೆ. ಹಲ್ಲೆಲೂಯಾ. ಮಧ್ಯದಲ್ಲಿ ಒಬ್ಬರು ಭೇಟಿ ಆಗ್ತಾರೆ. ಅದನ್ನ ಓದೋದು ಬೇಡ್ರಿ, ಜಸ್ಟ್ ನಾನು ಅದನ್ನು ಜಂಪ್ ಮಾಡಿ ಹೋಗ್ತೇನೆ. ಮಧ್ಯದಲ್ಲಿ ಹೋಗ್ತಾ ಇರುವಾಗ, ಯೇಸುಸ್ವಾಮಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಬ್ಬರು ಭೇಟಿ ಆಗ್ತಾರೆ. ಯಾರು? 12 ವರ್ಷದಿಂದ ಬಳಲ್ತಾ ಇರುವಂತಹ ರಕ್ತ ಕುಸುಮೆ ರೋಗಿ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೋಗ್ತಾ, ನಾನು ಅದನ್ನು ವಿವರವಾಗಿ ನಾನು ಹೇಳೋದಿಲ್ರಿ, ಅದು ನನ್ನ ಚಾಪ್ಟರ್ ಅಲ್ಲ. ಆಮೇನ್. ಹೋಗ್ತಾ ಇರುವಾಗ ಆ ರಕ್ತ ಕುಸುಮೆ ರೋಗಿ ಏನು ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ, ನಾನು ಯೇಸುವನ್ನ ಮುಟ್ಟಿದ್ರೆ ಸಾಕು, ನನಗೆ ಗುಣ ಆಗ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕ ಜನರಿಗೆ, ಅನೇಕ ವೈದ್ಯಗಳಿಗೆ, ಅನೇಕರಿಗೆ ತೋರಿಸಿದ್ರು ನಾನು ಗುಣ ಆಗ್ಬೇಕಂತ. ಅವ್ರಿಗೆ ಗುಣ ಎಷ್ಟು ವರ್ಷವೇ? 12 ವರ್ಷ. ಅವಾಗ ಅವಳು ಅನ್ಕೊಂಡ್ಳು, ನಾನು ಯೇಸುಸ್ವಾಮಿಯ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೇನೆ. ಹಲ್ಲೆಲೂಯಾ. ಅವಳು ಬಂದು ಮುಟ್ಟಿದ್ಲು. ಮುಟ್ಟಿದ ತಕ್ಷಣ ಏನಾಯ್ತು? ಅವಳಿಗೆ ಗುಣ ಆಯ್ತು. ಹೌದಾ? ಎಲ್ಲರಿಗೂ ಗೊತ್ತಿರೋದು. ಗುಣ ಆಯ್ತು. ಗುಣ ಆಯ್ತ ತಕ್ಷಣ ಯೇಸುಸ್ವಾಮಿ, ಯಾವಾಗ ಅವಳು ಮುಟ್ಟಿದ್ಲು, ಯೇಸುಸ್ವಾಮಿಯ ಶಕ್ತಿ ಅವಳಿಗೆ ಹೋಯ್ತು. ಆಮೇನ್. ಅವಾಗ ಯೇಸುಸ್ವಾಮಿ ಕೇಳ್ತಾ ಇದ್ದಾನೆ, ನನ್ನನ್ನು ಮುಟ್ಟಿದವರು ಯಾರು? ನನ್ನನ್ನು ಯಾರು ಮುಟ್ಟಿದ್ರು? ಅದು ಅನೇಕ ಜನರಿದ್ದಾರೆ. ಆಮೇನ್. ಅನೇಕ ಜನರಿದ್ದಾರೆ. ಆದರೂ ಕೂಡ ಯೇಸುಸ್ವಾಮಿ ಕೇಳ್ತಾ ಇದ್ದಾನೆ, ನನ್ನನ್ನು ಮುಟ್ಟಿದವರು. ಅವಾಗ ಶಿಷ್ಯರು ಕೇಳ್ತಾ ಇದ್ದಾರೆ, ಎಷ್ಟು ಮಂದಿ ಮುಟ್ಟಾತಾವ ನಿನ್ನ, ಏನು ಕತ್ತಿ? ನೀ ಎಷ್ಟು ಫೇಮಸ್ ಇದ್ದೀವಿ ಗೊತ್ತೈತಿ? ಇಲ್ಲೇ ಎಷ್ಟು ಫೇಮಸ್ ಇದ್ದೀವಿ ಗೊತ್ತೈತಿ? ನೀನು ಅಷ್ಟು ಫೇಮಸ್ ಆಗ್ಬಿಟ್ಟಿದ್ದೀಯ ಸಪ್ಪ. ನೀನು ಅವ್ರು ಕಣ್ಣು ಕೊಟ್ಟ ಕೂಡಲೇ ಇಷ್ಟು ಫೇಮಸ್ ಆಗ್ಬಿಟ್ಟಿದ್ದೀನಿ. ನೀನು ಹೋದ ಸಾಕು, ನಿನ್ನ ಸುತ್ತಮುತ್ತಲು ನನ್ನನ್ನು ಮುಟ್ಟು ಅಂತ ಕೇಳ್ಕೊತಾ ಇದ್ದಾವೆ, ಕಾಲಿಗೆ ಬೀಳ್ತಾ ಇದ್ದಾವೆ. ನೀನು ಕೇಳ್ತಾ ಇದೀಯ ಯಾರು ಮುಟ್ಟಿದ್ರು ಅಂತೇಳಿ. ಅವಾಗ ಯೇಸುಸ್ವಾಮಿ ಹೇಳ್ತಾನೆ, ಎಲ್ಲರೂ ಮುಟ್ಟಿರ್ಬೋದು, ಆದರೆ ವಿಶೇಷವಾಗಿ ನನ್ನ ಒಬ್ಬರು ಮುಟ್ಟಿದ್ದಾರೆ. ನಂಬಿಕೆಯಿಂದ ಒಬ್ಬರು ಮುಟ್ಟಿದ್ದಾರೆ, ವಿಶ್ವಾಸದಿಂದ ಒಬ್ಬರು ಮುಟ್ಟಿದ್ದಾರೆ, ನೋವಿನಿಂದ ಒಬ್ಬರು ಮುಟ್ಟಿದ್ದಾಳೆ, ಕಣ್ಣೀರಿನಿಂದ ಒಬ್ಬಳು ಮುಟ್ಟಿದ್ದಾಳೆ.
ಮಲಗಿದವಳಾಗಿ ಒಬ್ಬಳು ಮುಟ್ಟಿದಾಳೆ, ವೇದನೆಯಿಂದ ಒಬ್ಬಳು ಮುಟ್ಟಿದ್ದಾಳೆ. ಹಲ್ಲೆಲೂಯ. ನಾನು ಸಭೆಗೆ ಬಂದವರು ಎಲ್ಲರೂ ಕೈ ಎತ್ತಬಹುದುವೆ, ಆದರೆ ಇಲ್ಲಿಂದ ಮುಟ್ಟಬೇಕು ಯೇಸುವನ್ನ. ಇಲ್ಲಿಂದ ಮುಟ್ಟುವವರಿಗೆ ಯೇಸು ಸ್ವಾಮಿ ಬೇಕು. ಎಲ್ಲರೂ ಯಾರು ಕೂಡ ಯೇಸು ಸ್ವಾಮಿನ ಮುಟ್ಲಿಕ್ಕೆ ಆಗೋದಿಲ್ರಿ. ಮುಟ್ಟೋದು ಮಾತ್ರ ಇಲ್ಲಿಂದಲೇ ಮುಟ್ಟಬೇಕು. ಯಾಕಂದ್ರೆ ದೇವ್ರು ನಿನ್ನ ಅಂತರ್ಯವನ್ನು ನೋಡುವಂತಹ ದೇವರಾಗಿದ್ದಾನೆ. ಹಿಂಗೆ ಮನ್ಯಾಗ ಅದನ್ನ ಬಿಟ್ಟು ಬಂದೀನಿ ಇದನ್ನ ಬಿಟ್ಟು ಬಂದೀನಿ ಅಂತ ಅದು ಗೊತ್ತಾಗ್ತದೆ ದೇವ್ರಿಗೆ. ನಿಮ್ಮ ಮನ್ಯಾಗ ಇದ್ದು ಬಿಡ್ಬೇಕಂತ ಅಂದ್ಬಿಡ್ತಾನೆ ಯೇಸಪ್ಪ. ಆದರೆ ಹಿಂಗೆ ಕೈ ಮಾಡಿ, ದೇವರೇ ನಿನ್ನನ್ನೇ ಆತುಕೊಂಡಿದ್ದೇನೆ, ನಿನ್ನ ಬಳಿಗೆ ನಾನು ಬಂದಿದ್ದೇನಪ್ಪ, ಸಾಯುವವರೆಗೂ ನಿನ್ನನ್ನೇ ಆತುಕೊಳ್ತೇನೆ. ಮರಿಯಳು ಯಾವ ರೀತಿಯಾಗಿ ನಿನ್ನ ಪಾದದಡಿಯಲ್ಲಿ ಇರುವುದಕ್ಕಾಗಿ ಬಯಸಿದ್ಲು, ಹಂಗೆ ನಾನು ಬಯಸ್ತೇನಪ್ಪ ಅಂತೇಳಿ ನಾನು ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ದೇವ್ ನಿನ್ನನ್ನು ಮುಟ್ಟೋದಿಲ್ಲ, ನೀನೇ ದೇವ್ರನ್ನ ಮುಟ್ಟಿರ್ತೀಯ, ನೀನೇ ದೇವರನ್ನು ಮುಟ್ತೀಯ. ಹಲ್ಲೆಲೂಯಾ. ಅವಳು ಮುಟ್ಟಿದತ್ತ ಯಾಕೆ ಹೋದು ಉಂಟೆ ಬಾಳ ಹೊಡೆಯಂಗಿಲ್ಲ ನಾನು, ನೀನು ಅಲ್ಲಿ ಬರ್ತೀಯ. ಗೊಂಡೆನ ಮುಟ್ಟಿದ ತಕ್ಷಣ ಅವಳಿಗೆ ಗುಣ ಆಯ್ತು. ಏಸಮ್ಮ ಕೇಳ್ತಾನೆ ಯಾರು ಮುಟ್ಟಿದ್ವು ಅಂತೇಳಿ. ಅವಳು ವಿಶೇಷವಾಗಿ ಮುಟ್ಟಿದಾಳೆ ಅಂತ ಅನ್ನುವಾಗ ಅವಳು ನಡುಕ್ತಾ ಹೆದರ್ತಾ ಬಂದು ಹೇಳ್ತಾ ಇದ್ದಾಳೆ, ಏಸಪ್ಪ ನಾನೇ ಮುಟ್ಟಿದ್ದೇನೆ. ಹಲ್ಲೆಲೂಯಾ. ಹೌದಾ? ಈಗ ನೋಡ್ರಿ, ನಾನು ಯೇಸು ಸ್ವಾಮಿ ಇವಳು ರಕ್ತ ಕುಸುಮ ಹೋಗಿ ಅವಳು ಕೇಳ್ತಾ ಇದ್ದಾಳೆ, ಇವಳಿಗೆ ಹೇಳ್ತಾ ಇದ್ದಾಳೆ ಭಯ ಪಟ್ಕೊಂತು ನಾನೇ ಮುಟ್ಟಿದ್ದೇನೆ ಅಂತ ಹೇಳುವಾಗ ಯೇಸಮ್ಮ ಹೇಳ್ತಾ ಇದ್ದಾನೆ, ಭಯ ಪಡಬೇಡಮ್ಮ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತಿದೆ. ಓಕೆ, ಹಲ್ಲೆಲೂಯಾ, ಆಮೆನ್. ಆ ಪಾಠದ ಕೊನೆಯ ವಚನ ಓದಮ್ಮ. ಆ ಪಾಠದ ಕೊನೆಯ ವಚನ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು. ಹೇಳ. ಆತನು ಆಕೆಗೆ 34ನೇ ವಚನ ಓದಮ್ಮ. ಆತನು ಆಕೆಗೆ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಕೇಳಿಸ್ಕೊಳ್ರಿ, ಈಗ ನನ್ನ ಕಡೆ ಲಕ್ಷ ಕೊಡ್ರಿ. ಆಕೆ ಮಗಳು ಓದ್ತಾಳ, ಓದಮ್ಮ. ಆತನು ಇನ್ನೂ ಇಲ್ಲಿ ಯೇಸು ಸ್ವಾಮಿ ಇನ್ನೂ ಮಾತಾಡ್ತಾ ಇದ್ದಾನೆ. ನಿನ್ ಗುಣ ಆಗೈತಮ್ಮ, ಹೆದರ್ಬೇಡಮ್ಮ, ಭಾಳ ದಿನ ಅದ ಗೊತ್ತೈತಿ ನನಗೆ, ಎಲ್ಲ ಐತಿ, ನಿನ್ನ ಮನೆ ಎಲ್ಲ ಐತಿ, ಹೇಳು, ಒಂದು ದಿನ ನಿನ್ನ ಮನೆಗೆ ಬರ್ತೀನಿ, ರೊಟ್ಟಿ ಮಾಡುವಂತ ಊಟ ಮಾಡ್ತೇನೆ, ನೀ ಏನು ಹೆದರ್ಬೇಡ, ಎಲ್ಲೆಲ್ಲಿ ಏನೇ ನನಗೇನು ಗೂಗಲ್ ಮ್ಯಾಪ್ ಕಳಿಸು, ನಾನು ಬರ್ತೇನೆ, ಎಲ್ಲ ಮಾತಾಡ್ತಾ ಇರುವಾಗ ಇನ್ನೂ ಮಾತಾಡ್ತಾ ಇದ್ದಾನೆ. ಅಲ್ಲಿ ಒಬ್ಬನಿದ್ದಾನೆ, ಯಾರು? ಯಾಯಿವನಿದ್ದಾನೆ. ಯಾಯಿರ್ ಹೋಗಿದ್ರಿ ತಲೆಯಿಂದ ಅದಾನಿಲ್ರಿ, ಯಾಯಿರ್ ಇದ್ದಾನೆ. ಯಾಯಿರ ಏನು ನನ್ನ ಮಗಳು ಸಾಯಾಕತ್ತಾಳಲ್ಲಿ, ಇವ ಊಟಕ್ಕೆ ಬರ್ತಾನೆ, ನೀವು ರೊಟ್ಟಿ ಮಾಡು, ಅದನ್ನು ಮಾಡು ಅಂತ ನಾಕತ್ತಾನ. ನನ್ನ ಮಗಳು ಸಾಯ್ತಾ ಇದ್ದಾಳೆ. ಇಲ್ಲಿ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಮಾತಾಡಕತ್ತಾನೆ. ಮರ್ತಾಬಿಟ್ಟಾನ ನೀನು ಯೇಸುಸ್ವಾಮಿ. ಹಲ್ಲೆಲೂಯಾ. ಯೇಸುಸ್ವಾಮಿಗೆ ಎಲ್ಲ ಗೊತ್ತಿದ್ದೇವೆ. ಹಲ್ಲೆಲೂಯಾ. ನಿನ್ನ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿದೆ. ಹಲ್ಲೆಲೂಯಾ. ಆ ಯಾಯಿವನ ಹೃದಯದಲ್ಲಿ ಏನು ನಡೀತಾ ಇದೆ, ಯಾವ ಯುದ್ಧ ನಡೀತಾ ಇದೆ, ಯೇಸುಸ್ವಾಮಿಗೆ ಗೊತ್ತಿದೆ. ಹಲ್ಲೆಲೂಯಾ. ಇನ್ನೂ ಮಾತನಾಡ್ತಾ ಇರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು ನಿನ್ನ ಮಗಳು ತೀರಿ ಹೋದಳು. ನಿನ್ನ ಮಗಳು ಕತ್ತಿನ ಮುಗಿತು, ಬಾ ಬಿಟ್ಟು ಬಿಡಿ, ಯೇಸುಸ್ವಾಮಿನ ಬಿಡು, ನನ್ನ ಜೊತೆಗೆ ಬಾ. ಯೇಸುಸ್ವಾಮಿ ಆ ರಕ್ತ ಕುಸುಮ ಹೋಗಿ ಮಾತಾಡ್ಕೊಂತ ಹೋಗ್ಲಿ ಊಟಕ್ಕಲ್ಲಿ, ನೀನು ಬಂದ್ಬಿಡ. ಸತ್ ಹೋದ್ಲಿಕ್ಕೆ ಇನ್ನು ಯೇಸುವಿನ ಅವಶ್ಯಕತೆ. ಆಮೇನ್. ಆ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ, ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಗುರುವಿಗೆ ತೊಂದರೆ ಕೊಡಬೇಡ, ಇನ್ನು ಈ ಯೇಸುವಿನ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಎಷ್ಟೋ ಸತ್ತು ಹೋದಂತ ಸಂಗತಿಗಳು ಇದಾವೆ, ಆದರೆ ಒಂದು ನೆನಪನ್ನಿಟ್ಟುಕೋ, ಮರಣವನ್ನ ಜಯಿಸಿದಾತನು ನಿನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸಂಗತಿಗಳು ಸತ್ತು ಹೋಗಿರ್ಬೋದು, ನಿನ್ನ ವಿಚಾರಗಳು ಸತ್ತು ಹೋಗಿರ್ಬೋದು, ನಿನ್ನ ವಾಗ್ದಾನಗಳು ಸತ್ತು ಹೋಗಿರ್ಬೋದು. ಭಯ ಪಡಬೇಡ, ಪಶ್ಚಾತ್ತಾಪ ಪಡು, ದೇವರ ಬಳಿಗೆ ಬಾ, ಆ ವಾಗ್ದಾನಗಳಿಗೆ ಮತ್ತೆ ಜೀವ ಬರ್ತದೆ. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತಿದೆ?
ಸತ್ತು ಹೋಗಿದಾನಪ್ಪ, ಬಂದು ಬೇಡ ಅಂತ ಅನ್ನುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಆ ಯಾಯವನಿಗೆ ಒಂದು ಮಾತನ್ನ ಹೇಳ್ತಾನೆ, ನಂಬಿಕೆ ಮಾತ್ರ ಇರಲಿ. ಯಾವ ನಂಬಿಕೆಯಿಂದ ನೀ ನನ್ನ ಬಳಿಗೆ ಬಂದಿಯಲ್ಲ, ಯಾವ ನಂಬಿಕೆಯಿಂದ ನನ್ನ ಮಗಳಿಗೆ ಅಸ್ವಸ್ಥತೆಯಾಗಿದೆ ಗುಣಪಡಿಸಿ ಅಂತೇಳಿ ನೀನು ಹೇಳಿದೆಯಲ್ಲ, ಆ ನಂಬಿಕೆಯನ್ನ ಬಿಡಬೇಡ, ಅದೇ ನಂಬಿಕೆ ಇಟ್ಟುಕೊಂಡು ಬಾ ನನ್ನ ಜೊತೆ. ಅದೇ ನಂಬಿಕೆ ಇರಲಿ. ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಆ ಯಾಯನ್ಗೆ ಹೇಳ್ತಾನೆ, ನಂಬಿಕೆ ಇರಲಿ, ನನ್ನ ಮೇಲೆ ನಂಬಿಕೆ ಐತಿಲ್ಲ. ಹಿಂಗೆ ಕೇಳ್ತಾನೆ ಯೇಸು ಸ್ವಾಮಿ, ನನ್ನ ಮೇಲೆ ನಂಬಿಕೆ ಐತಿಲ್ಲ ನಿನಗ? ಈ ಲೋಕ ಬಿಡು. ಆ ಲೋಕ ಹೇಳ್ತದೆ ಆ ಮಗಳು ಸತ್ತು ಹೋಗಿದ್ದಾಳಂತೇಳಿ, ಆ ಮಗಳಿಗೆ ಜೀವ ನಾನು ಕೊಡ್ತೇನೆ. ಹಲ್ಲೆಲೂಯಾ, ಆಮೆನ್. ನಂಬಿಕೆ ಮಾತ್ರ ಇರಲಿ, ನಡಿ ನಿನ್ನ ಮನೆಯಲ್ಲೇ ತೋರ್ಸ ಅಂತ ಹೇಳುವಾಗ ಯಾವನು ಮನಸ್ಸಿನಾಗ ಅನ್ಕೊಂಡಿರ್ಬೋದು, ಸತ್ತು ಹೋಗಿದ್ದ ಮಗಳದಾಳ, ಇನ್ನೇನು ಕರ್ಕೊಂಡು ಹೋಗಿ ಏನು ಮಾಡಲಿ, ಇನ್ನೇನು ಮಾಡ್ಲಿ, ಕರ್ಕೊಂಡು ಹೋಗ್ಲಿ ಆಲೋಚನೆ ಯಾವನಿಗೆ, ಇನ್ನೇನು ಮಾಡ್ಲಪ್ಪ. ಹಲ್ಲೆಲೂಯಾ. ಆಗ ಅವ್ರ ಜೋಡಿ ಮಾತಾಡೋ ಬದಿನ ಜೋಡಿ ಬಂದಿದ್ದೆ ಅಂದ್ರೆ ಬದುಕ್ತಿದ್ಲು. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದ್ದೇವೆ ನನ್ನ ಮನುಷ್ಯನ ಆಲೋಚನೆ ಹೆಂಗಿರ್ತದೆ. ಯೇಸು ಹೇಳ್ತಾನೆ, ನಡಿ ನನ್ನ ಜೊತೆಗೆ, ನಾನು ಅದನ್ನಲ್ಲ ನಿನ್ನ ಜೋಡಿ, ಇನ್ಯಾವ ಬೇಕು ನಿನಗೆ? ನಾ ದೇವ್ರು ಕೇಳ್ತಾ ಇದ್ದೀನಿ, ನಾ ಅದೇನ ನಿನ್ನ ಜೋಡಿ, ಇನ್ಯಾವ ಬೇಕು ನಿನಗೆ? ದಾವೀದನ ಜೊತೆ ಇದ್ದವರು ಯಾರು? ದೇವರೇ ಇದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನ ಜೊತೆ ಇದ್ದವರು ದೇವರೇ. ಎಲೀಯನ ಜೊತೆ ಇದ್ದವರು, ಶದ್ರಕ್ ಮೇಷಕ್ ಅಬೇದ್ನೆಗೋ ಜೊತೆ ಇದ್ದವನು ನಿನ್ನ ಜೊತೆ ಆ ದೇವರೇ ಅದಾನೆ. ಹಲ್ಲೆಲೂಯಾ. ನಿನ್ನ ಜೊತೆ ಇದ್ದವನು ಇರುವಾತನಾಗಿದ್ದಾನೆ. ಐ ಆಮ್ ದಟ್ ಐ ಆಮ್. ಹಲ್ಲೆಲೂಯಾ. ನಿನ್ನ ಜೊತೆ ಇದ್ದವನು ಇರುವಾತನಾಗಿದ್ದಾನೆ. ನಿನ್ನ ಜೊತೆ ಇದ್ದವನು ಸಾದಾ ದೇವರಲ್ಲವೇ. ಭೂಮಿಯನ್ನ, ಆಕಾಶವನ್ನ, ಸೂರ್ಯನನ್ನ, ಚಂದ್ರನನ್ನ, ಅಖಿಲ ಕೋಟಿ ಬ್ರಹ್ಮಾಂಡವನ್ನ ಉಂಟು ಮಾಡಿದಂತ ಸೃಷ್ಟಿಕರ್ತನೇ ನಿನ್ನ ಜೊತೆಯಲ್ಲಿದ್ದಾನೆ. ಯಾವನು ಕೇಳ್ತಾ ಇದ್ದಾನೆ, ನಾನದೇನಿಲ್ಲ ನಿನ್ನ ಜೊತೆಗೆ, ಮತ್ತೇನು ಬೇಕಾ ನಿನಗೆ? ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದೆ. ಬಾ ನಿನ್ನ ಮನೆಗೆ ಅಂತ ಅನ್ನುವಾಗ ಮುಂದೆ ಹೋದನಮ್ಮ. ಅವರು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಚಾಲು ಆಗ್ಬಿಟ್ಟಿತ್ತು. ಏನ್ ಚಾಲು ಆಗಿತ್ತು? ಅಳೋದು, ಕವಿಯೋದು, ಹೊಯ್ಕೊಳ್ಳೋದು, ಬೊಬ್ಬಳ ಪಡೆಯೋದು ಎಲ್ಲಾ ಚಾಲು ಆಗಿತ್ತು. ಆಮೇನ್, ಹಲ್ಲೆಲೂಯಾ. ಅಲ್ಲಿ BP ಊದುದು ಚಾಲು ಆಗಿರ್ತವೆ. ಸತ್ತು ಹೋಗಿದಾಳ, ಇನ್ನು ಅವಳು ಎತ್ತುದೈತಿ, ಮಣ್ಣು ಹಾಕೋದೈತಿ, ಅಷ್ಟೇ ಐತಿ. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ಮನುಷ್ಯ ಫಿಕ್ಸ್ ಆಗ್ಬಿಟ್ಟಿದಾನಲ್ಲಿ, ಒಳಗಡೆ ಸತ್ತಿದ್ದಾಳೆ. ಈಗ ನೋಡಕ್ ಕಳ್ಸೋದು, ಹಾಕ್ಲಿ ಬಿಡ್ಲಿ. ಹಲ್ಲೆಲೂಯಾ. ಎಲ್ಲ ರಿಲೇಷನ್ ಬಂದು ಹೋದ್ಮೇಲೆ ಅವನು ತಗೊಂಡು ಹೋಗೋದೈತಿ. ನನ್ನ ಆ ಆಲೋಚನೆ ಒಳಗಡೆ ಅವು ಇದ್ದಾವೆ. ಆದರೆ ಯೇಸು ಸ್ವಾಮಿ ಆಲೋಚನೆ ಬೇರೆನೇ ಆಗಿದೆ. ಹಲ್ಲೆಲೂಯಾ, ಆಮೇನ್. ಗದ್ದಲ ನಡೀತಾ ಇದೆ, ಒಳಗಡೆ ಅಳ್ತಾ ಇದ್ದಾವೆ, ಶೋಕ ಚಾಲು ಆಗಿದೆ, ಮರಣದ ಶೋಕ ಅಲ್ಲಿ ಕಾಣಿಸ್ತಾ ಇದೆ. ಹಲ್ಲೆಲೂಯಾ. ಮಾರ್ಗ ಇಲ್ಲ, ಬಾಗಿಲು ಮುಚ್ಚಿದೆ. ಯಾವ ಬಾಗಿಲು? ಮರಣದ ಬಾಗಿಲು ಮುಚ್ಚಿಕೊಂಡಿದ್ದೇವೆ. ಹಲ್ಲೆಲೂಯಾ, ಆಮೇನ್. ಮುಂದೆ ಹೋದಮ್ಮ. ಆತನು ಒಳಕ್ಕೆ ಹೋಗಿ ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ನೀನು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ. ಮನುಷ್ಯ ಹೇಳ್ತಾ ಇದ್ದಾನೆ, ತಾಯಿ ಹೇಳ್ತಾ ಇದ್ದಾಳೆ, ಈ ಹುಡುಗಿ ಸತ್ತಿದ್ದಾಳೆ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ಇವಳು ಸತ್ತಿಲ್ಲ, ಮಲಗಿದಾಳ. ನಿನ್ನ ಪರಿಸ್ಥಿತಿಗಳು ಸತ್ತಿಲ್ಲ, ನಾನು ನಿನ್ನ ಪರವಾಗಿ ಮಾಡುವಂತ ಆಲೋಚನೆಗಳು ಸತ್ತಿಲ್ಲ. ಹಲ್ಲೆಲೂಯಾ. ನಾನು ಅನ್ಕೋತೇನೆ, ಅಯ್ಯೋ ಪಾಪ ಮಾಡಿದ್ದೇನೆ, ಇನ್ನು ಮುಂದೆ ಮುಗೀತು ನನ್ನ ಜೀವನ, ಮುಗೀತು ನನ್ನ ಆಶೀರ್ವಾದ, ಮುಗೀತು ನನ್ನ ಒಡಂಬಡಿಕೆ, ಮುಗೀತು ನನ್ನ ವಾಗ್ದಾನ, ಎಲ್ಲವೂ ಸತ್ತು ಹೋಗಿದೆ. ಆದರೆ ಯೇಸು ಹೇಳ್ತಾ ಇದ್ದಾನೆ, ಸತ್ತಿಲ್ಲ, ಅದೆಲ್ಲವೂ ಮಲಗಿದೆ ಅದು. ಹಲ್ಲೆಲೂಯಾ, ಆಮೇಲೆ ಅರ್ಥ ಆಗ್ತಿದ್ದೇವೆ. ಮನುಷ್ಯನ ಆಲೋಚನೆ ಸತ್ತಿದೆ, ಯೇಸು ಸ್ವಾಮಿ ಆಲೋಚನೆ ಸತ್ತಿಲ್ಲ. ಹಲ್ಲೆಲೂಯಾ, ಆಮೇನ್. ಮುಂದೆ ಹೋದಮ್ಮ.
ನಿದ್ದೆ ಮಾಡುತ್ತಾಳೆ ಅನ್ನಲು ನಿದ್ದೆ ಮಾಡುತ್ತಾಳೆ ಅಂದನು. ಅವರು ಆತನನ್ನು ಹಾಸ್ಯ ಮಾಡಿದರು. ಹಾಸ್ಯ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ಸತ್ತವ್ರು ಬದುಕ್ತಾರೆ ಅಂತ ಹೇಳಿದ್ರೆ ಯಾರಾದ್ರೂ ಒಮ್ಮೆ ನಂಬುತ್ತಾರ? ಏನ್ ಮಾಡಿದ್ರು ಅವರು? ನಕ್ಕು. ಯಾರನ್ನ ನೋಡಿ ನಗ್ತಾ ಇದ್ದಾರೆ? ಯೇಸುವನ್ನ ನೋಡಿ ನಗ್ತಾ ಇದ್ದಾರೆ. ನಾವು ಕೆಲವೊಂದ್ಸರಿ ಅದನ್ನೇ ಮಾಡ್ತೇವೆ. ಯೇಸುವೆ ನಿನ್ನ ಕಡೆಯಿಂದ ಆಗೋದಿಲ್ಲ, ಇದ್ದಾವೆ ನಿನ್ನ ಕಡೆಯಿಂದ, ಹೌದಾ? ಆ ರೀತಿ ಎಷ್ಟೋ ಸಾರಿ ಹೇಳಿದೆವು ನಾವು, ನಿನ್ನ ಕಡೆಯಿಂದ ಆಗೋದಿಲ್ಲಪ್ಪ, ಈ ಪರಿಸ್ಥಿತಿ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗೊತ್ತು, ನಾನು ಈ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಹಾದು ಹೋಗ್ತಾ ಇದ್ದೇನೆ ಅದು ನನಗೆ ಗೊತ್ತಿದೆ. ದೇವ್ರು ನಾವೇ ಹೇಳ್ತೇವೆ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲಪ್ಪ, ನಾನು ಹೆಂಗೆ ಹಾದು ಹೋಗ್ತಾ ಇದ್ದೇನೆ, ಕಠಿಣ ಪರಿಸ್ಥಿತಿ ನಾನು ಯಾವ ರೀತಿ ಹೋಗ್ತಾ ಇದ್ದೇನೆ ಅಂತೇಳಿ ನಾವೇ ಯೇಸು ಸ್ವಾಮಿಗೆ ಏನು ಮಾಡ್ತಾ ಇದ್ದೇವೆ ಹೇಳ್ತಾ ಇರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀ ಏನು ಹಾದು ಹೋಗಿದೆಯಲ್ಲಪ್ಪ, 2025 ವರ್ಷಗಳ ಹಿಂದೆ ನಾನು ಹಾದು ಹೋಗಿದ್ದೇನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕಷ್ಟ ಸಂಕಟಗಳು ಉಂಟು, ಆದರೆ ಹೆದರಬೇಡಿರಿ, ನಾನು ಈ ಲೋಕವನ್ನೇ ಜಯಿಸಿದ್ದೇನೆ. ನಾನು ಈ ಲೋಕವನ್ನ ಜಯಿಸಿದ್ದೇನೆ. ಅರ್ಥ ಆಗ್ತಿದ್ದೇವೆ? ಆಮೇಲೆ ಎಷ್ಟೋ ವಿಷಯಗಳು ಸತ್ತು ಹೋಗಿದೆ, ಎಷ್ಟೋ ತಲಾಂತಗಳು ಸತ್ತು ಹೋಗಿದೆ, ಎಷ್ಟೋ ಕುಟುಂಬಗಳು ಬರದೆ ಸತ್ತು ಹೋಗಿದ್ದೇವೆ. ಒಳಗಡೆ ಪವಿತ್ರಾತ್ಮನು ಇರದೆ ಆತ್ಮನು ಸತ್ತು ಹೋಗಿದ್ದಾನೆ. ಹಾಲೆಲೂಯಾ. ನನ್ನ ಆಲೋಚನೆ ಹೇಳ್ಬೋದು, ಇಲ್ಲಿಗೆ ಮುಗೀತು ನನ್ನ ಜೀವನ, ಇಲ್ಲಿಗೆ ಮುಗೀತು ನನ್ನ ಕುಟುಂಬ, ಇಲ್ಲಿಗೆ ಮುಗೀತು ನನ್ನ ಮಕ್ಕಳ ಜೀವನ ಅಂತೇಳಿ ನನ್ನ ಆಲೋಚನೆ ಹೇಳ್ತಾ ಇರ್ಬೋದು. ಆದರೆ ದೇವರ ಆಲೋಚನೆ ಹೇಳ್ತಾ ಇದೆ, ನಿನ್ನ ಯಾವ ಆಶೀರ್ವಾದಗಳು ಸತ್ತಿಲ್ಲ, ಅದು ನನ್ನ ಕೈಯಲ್ಲಿದೆ, ಅದು ನನ್ನ ಕೈಯಲ್ಲಿದೆ. ಹಾಲೆಲೂಯಾ. ಮುಂದೆ ಓದಪ್ಪಿ. ಆದರೆ ಆತನು ಎಲ್ಲರನ್ನು ಹೊರಗೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ತನ್ನಲ್ಲಿದ್ದವರನ್ನ ಮತ್ತು ಆ ಹುಡುಗಿಯ ತಂದೆ ತಾಯಿಗಳನ್ನ ಮಾತ್ರ ಅಲ್ಲಿ ಒಳಗಡೆ ಕರೀತಾನೆ. ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಕೂಮ್ ಅಂದನು. ತಲಿತಾ ಕೂಮ್ ಅಂದ್ರೆ ಆ ಮಾತಿಗೆ ಅಮ್ಮನಿ ಏಳನ್ನುತ್ತೇನೆ ಎಂದರ್ಥ. ಎದ್ದೇಳಮ್ಮ, ನಾನು ಬಂದಿದ್ದೀನಿ, ನಿನ್ನ ಸೃಷ್ಟಿಕರ್ತ. ಇನ್ನೆದ್ದೇಳು, ನಿನ್ನ ಸೃಷ್ಟಿಕರ್ತನು, ನಿನ್ನನ್ನು ಉಂಟು ಮಾಡಿದಾತನು ನಾನು ಬಂದಿದ್ದೇನೆ, ನಾನು ಅಪ್ಪಣೆ ಕೊಡ್ತಾ ಇದ್ದೇನೆ, ನಾನು ಅನುಮತಿ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ನೀನು ಮಲಗುವುದಲ್ಲ, ಸತ್ತವಳಲ್ಲ, ಜೀವದಿಂದ ಎದ್ದೇ ಇನ್ನು ಮೇಲೆ. ಅವಳು ಏನ್ ಮಾಡ್ತಾಳೆ? ಆ ಮಾತಿಗೆ ಅಪ್ಪನೆಗೆ ಆ ಮಗಳು ಎದ್ದೇಳ್ತಾಳೆ. ಹಾಲೆಲೂಯಾ. ಏಕೆಂದರೆ ಅಲ್ಲಿ ಬಂದವನು ಯಾರಂತಂದ್ರೆ ಸೃಷ್ಟಿಕರ್ತ. ಹಾಲೆಲೂಯಾ. ಅಲ್ಲಿ ಬಂದವನು ಯಾರಂತಂದ್ರೆ ನಿನ್ನನ್ನು ತನ್ನ ಕೈಗಳಿಂದ ಉಂಟು ಮಾಡಿದಾತನಾಗಿದ್ದಾನೆ. ಹಾಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತಾನೆ. ಅದಕ್ಕೆ ಏನು ಕೇಳ್ತಾನೆ, ನನ್ನ ಮೇಲೆ ನಂಬಿಕೆ ಐತಿಲ್ಲ ನಿನಗೆ? ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಸಾಕು. ಆಮೇನ್. ಥ್ಯಾಂಕ್ ಯು. ಹಾಲೆಲೂಯಾ. ಅರ್ಥ ಆಗ್ತದೆ, ದೇವ ಮಾತನಾಡ್ತಾ ಇದ್ದಾನ. ಆಮೇನ್, ಆಮೇನ್. ಅದಕ್ಕಾಗಿ ಹೇಳ್ತಾನೆ ದೇವರು, ನಿನ್ನ ಆಲೋಚನೆಗಳು ಸತ್ತಿರ್ಬೋದು, ನನ್ನ ಆಲೋಚನೆಗಳು ಸಾಯೋದೇ ಇಲ್ಲ. ಆಮೇನ್. ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಹಾಲೆಲೂಯಾ. ಅರ್ಥ ಆಗ್ತದೆ? ಆಮೇನ್. ನಂಬಿಕೆ ಇಡು ದೇವರ ಮೇಲೆ. ಏನೇ ಸತ್ತಿರ್ಬೋದು ನಿನ್ನ ಜೀವಿತದಲ್ಲಿ, ಯಾವ ಸಂಗತಿನೇ ಸತ್ತಿರ್ಬೋದು, ಈಗಲೇ ದೇವರ ಬಳಿಗೆ ಬಾ, ಈಗಲೇ ಪಶ್ಚಾತ್ತಾಪ ಪಡು. ದೇವರಿಗೆ ಹೇಳು, ದೇವರೇ ನಿನ್ನ ಆಲೋಚನೆಯಂತೆ ನನ್ನನ್ನು ನಡೆಸು, ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಏಕೆಂದರೆ ನನ್ನ ಆಲೋಚನೆಗಳು ಅದು ವ್ಯರ್ಥವಾದಂಥ ಆಲೋಚನೆಗಳು, ನಿನ್ನ ಆಲೋಚನೆಯಾದರೂ ಶಾಶ್ವತವಾಗಿರುವಂಥ ಆಲೋಚನೆಯಾಗಿದೆ. ಹಾಲೆಲೂಯಾ. ಆಮೇನ್. ಸತ್ತಂತಹ ಮಗಳು ಎದ್ದು ಹೇಳ್ತಾಳೆ ಅಂತಂದ್ರೆ, ಸತ್ತಂತ ನಿನ್ನ ಜೀವಿತವನ್ನ ದೇವರು ಪುನಃ ಜೀವಿಸೋದಿಲ್ವಾ? ಹಾಲೆಲೂಯಾ. ಭಯ ಪಡಬೇಡ್ರಿ. ನಿನ್ನ ಆಲೋಚನೆಗಳು ಯಾವತ್ತೂ ಈಡೇರುವುದಿಲ್ಲ. ಯಾಕಂತಂದ್ರೆ ನಮ್ಮ ಆಲೋಚನೆಗಳು ಮನುಷ್ಯರ ಆಲೋಚನೆಯಾಗಿದೆ. ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನೆ. ದೇವರು ಮಾತನಾಡ್ತಾ ಇದ್ದಾರ, ಆಶೀರ್ವಾದ ಆಯ್ತವೆ. ಹಾಲೆಲೂಯಾ. ಹಾಲೆಲೂಯಾ. ಈಗಲೇ ನಿನ್ನಲ್ಲಿ ಏನಾದರೂ ಅಸ್ವಸ್ಥತೆ ಇರುವುದಾಗಿದ್ದರೆ, ಅನಾರೋಗ್ಯ ಇರುವುದಾಗಿದ್ದರೆ,
ಭಯ ಇರುವುದಾಗಿದ್ದರೆ, ಹೆದರಿಕೆ ಇರುವುದಾಗಿದ್ದರೆ, ನಾಳೆ ಏನಾಗ್ತದೆ ಅನ್ನುವಂಥ ಚಿಂತೆ ನಿನಗೆ ಇರುವುದಾಗಿದ್ದರೆ ಈಗಲೇ ಅದನ್ನು ತೆಗೆದುಹಾಕು. ಏಕೆಂದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಆಲೋಚನೆಗಳು ಅದು ನಾಶವಾಗುವಂಥ ಆಲೋಚನೆಗಳು, ಆದರೆ ನನ್ನ ಆಲೋಚನೆಯಾದರೂ ನಿನ್ನನ್ನು ನಡೆಸುವಂಥ ಆಲೋಚನೆಯಾಗಿದೆ. ನಿನ್ನ ಆಲೋಚನೆಯಾದರೂ ಸತ್ತು ಹೋದಂಥ ಆಲೋಚನೆಯಾಗಿದೆ, ಆದರೆ ನನ್ನ ಆಲೋಚನೆಯಾದರೂ ಅದನ್ನು ಜೀವಿಸುವಂಥ ಆಲೋಚನೆಗಳಾಗಿದೆ. ಹಲ್ಲೆಲೂಯಾ, ಆಮೆನ್. ನನ್ನ ಆಲೋಚನೆಗಳು ಈ ಲೋಕದಲ್ಲಿ ಜೀವಿಸಬೇಕಂತೇಳಿ, ಆದರೆ ದೇವರ ಆಲೋಚನೆಗಳು ನಿನ್ನನ್ನು ನಿತ್ಯ ಜೀವಿಸದಲ್ಲಿ ನಿಲ್ಲಿಸಬೇಕಂತ ಆಲೋಚನೆಯಾಗಿದೆ. ಆಮೆನ್, ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ನಿನ್ನ ಆಲೋಚನೆಗಳು ಈ ಲೋಕದಲ್ಲಿ ಆಶೀರ್ವಾದ ಹೊಂದಿಕೊಳ್ಬೇಕು, ಮನೆ ಕಟ್ಟಿಕೊಳ್ಬೇಕು, ಒಂದು ಒಳ್ಳೆ ಹೆಸರು ಮಾಡ್ಬೇಕಂತೇಳಿ. ಆದರೆ ದೇವರ ಆಲೋಚನೆ ನೀನು ದೇವರ ಮಗನಾಗಬೇಕು, ನೀನು ಸೇವೆಯನ್ನ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ, ಅರ್ಥ ಆಗ್ತದೆ? ಆಮೇನ್. ನನ್ನ ಆಲೋಚನೆಗಳಿಗೂ ಆತನ ಆಲೋಚನೆಗಳು ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ನಿನ್ನ ಪರವಾಗಿ ದೇವರ ಆಲೋಚನೆಗಳನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಅಯ್ಯೋ, ನನ್ನ ಮದುವೆಯ ಜೀವಿತ ಹೆಂಗೆ? ಪ್ರಾರ್ಥನೆಯನ್ನು ಮಾಡು, ನಿನಗೆ ಸರಿ ಬೀಳುವಂತ ಸಂಗಾತಿಯನ್ನು ಆತನು ಕೊಡ್ತಾನೆ. ದೇವರ ಕೆಲಸದ ಬಗ್ಗೆ ಹೆಂಗು? ದೇವರಿಗೆ ಅದನ್ನು ಒಪ್ಪಿಸಿಕೊಡು. ನಿನ್ನ ಜೀವಿತಕ್ಕೆ ಅನುಗುಣವಾಗಿ ಒಳ್ಳೆಯ ಕೆಲಸವನ್ನ ಆತನು ಕೊಡ್ತಾನೆ. ಹಲ್ಲೆಲೂಯಾ. ದೇವ ನನ್ನ ಕುಟುಂಬದ ಬಗ್ಗೆ ಹೆಂಗೆ? ಕುಟುಂಬವನ್ನ ದೇವರಿಗೆ ಒಪ್ಪಿಸು. ದೇವರು ತನ್ನ ಆಲೋಚನೆ ಪ್ರಕಾರ ನಿನ್ನ ಕುಟುಂಬವನ್ನ ಉನ್ನತವಾಗಿ ತರ್ತಾನೆ. ಹಲ್ಲೆಲೂಯಾ. ದೇವರು ನನ್ನ ದೇಹದಲ್ಲಿರುವಂತಹ ಅನಾರೋಗ್ಯದ ಬಗ್ಗೆ ಏನಪ್ಪ ದೇವರೇ, ಅದನ್ನ ದೇವರಿಗೆ ನಿನ್ನ ದೇಹವನ್ನು ಒಪ್ಪಿಸಿಕೊಡು. ನಿನ್ನ ದೇಹದಲ್ಲಿ ಏನೇ ನ್ಯೂನ್ಯತೆ ಇರುವುದಾಗಿದ್ರು ದೇವರು ಅದನ್ನ ಸ್ವಸ್ಥತೆ ಮಾಡ್ತಾರೆ. ಹಲ್ಲೆಲೂಯಾ, ಆಮೆನ್. ದೇವರ ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಏನು? ದೇವರ ಮಕ್ಕಳನ್ನ ದೇವರಿಗೆ ಒಪ್ಪಿಸಿಕೊಡು. ದೇವರು ನಿನ್ನ ಮಕ್ಕಳವು, ಅವು ದೇವರ ಮಕ್ಕಳಾಗಿದೆ. ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತದೆ? ದೇವರು ಮಾತನಾಡ್ತಾ ಇದ್ದಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಲೋಚನೆಗೆ ಒಳಪಡು. ದೇವರು ಹೆಂಗೆ ಯೋಚಿಸ್ತಾನೆ ಹಂಗೆ ಯೋಚನೆಯನ್ನ ಮಾಡು. ಅದ್ಭುತಗಳು ಉಂಟಾಗ್ತದೆ, ಮಹತ್ಕಾರ್ಯ ಉಂಟಾಗ್ತದೆ. ಹಲ್ಲೆಲೂಯಾ. ಇದ್ದ ಹಾಗೆ ನಿನ್ನ ಆಳ ಇರೋದಿಲ್ಲ, ಆ ರೀತಿಯಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತದೆ? ದೇವರು ಮಾತನಾಡ್ತಾ ಇದ್ದಾರ. ಹಲ್ಲೆಲೂಯಾ. ಆಶೀರ್ವಾದ ಆಯ್ತದೆ. ಇನ್ನೂ ಇದೆ, ಇನ್ನೊಂದು ವಾಕ್ಯ ಇದೆ, ಅದು ಬೇಡ, ಇವಾಗ ಸಮಯ ಮುಗಿದಿದೆ ಅನ್ಕೋತೇನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ಆಶೀರ್ವಾದ ಮಾಡಿದವ ಅಂತೇಳಿ. ಎಲ್ಲರೂ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವ್, ನಾನು ನಿನ್ನ ಆಲೋಚನೆಗೆ ಒಳಪಡಬೇಕಪ್ಪ ದೇವ್ರೆ. ನನ್ನ ಆಲೋಚನೆಗಳದು ವ್ಯರ್ಥವಾಗಿದೆ. ನನ್ನ ಆಲೋಚನೆಗಳು ಮುಂದೆ ಒಂದು ದಿನ ಬಿದ್ದು ಹೋಗ್ತದೆ. ನನ್ನ ಆಲೋಚನೆ ಅದು ನಾಶನದ ಮಾರ್ಗದ ಕಡೆಗೆ ಹೋಗ್ತದಪ್ಪ ದೇವ್ರೆ. ಅಪ್ಪ, ನಿನ್ನ ಆಲೋಚನೆಗಳಲ್ಲಿ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಓ ಹಾಲೆಲ್ಲೂ ಎಲ್ಲರೂ ಬಾಯಿ ತೆರೆದು ಈ ಸಮಯದಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಶ್ರೀ ಅಣಲಭ ಕಥವಡಲಭ ದೊಡಲಭ ವಿಭವ ಮಹಾಂತರೋ ಅಣಲಭ. ಓ ಹಾಲೆಲೂಯ, ಹಾಲೆಲೂಯ. ನಿನಗೆ ಸ್ತೋತ್ರ, 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 ಸ್ತೋತ್ರ ಅಪ್ಪ ತಂದೆಯಾದ ದೇವ, ನಿನಗೆ ಸ್ತೋತ್ರ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ನಿನ್ನ ಕೃಪೆ ಯಾವ ಗಣನೆಗೆ ಬಾರದಂತ ನನ್ನ
ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಈಶ್ವರದಿಂದಲ್ಲ. ನಾ ಹತ್ತರಾಗದ ಸ್ಥಾನ ಕತ್ತಿದ್ದು ಸಮಯದಿಂದಲ್ಲ. ನನ್ನ ಕುಟುಂಬ ಮರೆಯಾಗಿರುವುದು ನನ್ನ ಆದಾಯದಿಂದಲ್ಲ. ನಾ ಹತ್ತರಾಗದ ಸ್ಥಾನ ಕತ್ತಿದ್ದು ಸಮಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಕೃಪೆ ಯಾವ ಗಣನೆಗೆ ಬಾರದಂತ ನನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. Worship you, Jesus, Lord. ನಿನ್ನನ್ನು ಆರಾಧಿಸುವೆ, ಸಕಲ ಘನತೆ ಮಹಿಮೆ ನಿನಗೆ ಸಲ್ಲಿಸುವೆ. Hallelujah. Thank you, Jesus. ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ನಿಜವಾಗಿ ಹೌದು ಪ್ರೇರೆ, ನಮ್ಮ ಜೊತೆ ದೇವರಿದ್ದಾನೆ. ನಮ್ಮೆಂದಿಗೂ ಆತನು ಕೈ ಬಿಡದಂತ ದೇವರು, ನಮ್ಮನ್ನು ಕೈ ಬಿಡದ ದೇವರು, ನಮ್ಮನ್ನು ನಡೆಸುವ ದೇವರು. ಥ್ಯಾಂಕ್ ಯು ಲಾರ್ಡ್. ನಾವು ಎದುರುಕೊಂಡು ಈ ಸಮಯದಲ್ಲಿ ಕೊನೆಯದಾಗಿ ಆರಾಧನೆಯ ಭಾಗವಾಗಿರುವಂಥ ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸುವಂಥ ಸಮಯದಾಗಿದೆ. ದಶಮ ಭಾಗ ಸಮರ್ಪಿಸುವಂಥವರು ನಿಮ್ಮ ಪಕ್ಕದಲ್ಲಿ ಇರುವಂಥ ಆ್ಯನ್ಯುಲಬ್ನಲ್ಲಿ ಇಟ್ಕೊಂಡು ನೀವು ಅದನ್ನು ಉಪಯೋಗಿಸಿಕೊಳ್ಳಬಹುದು. ಸ್ತುತಿಯಲ್ಲಿ ಬೀಳದಂತ ಕೋಟೆಯಿಲ್ಲ, ಪ್ರಾರ್ಥನೆ
ತೀರಿಸಿದ ಯೆಹೋವ ದೇವ, ಎಲೀಷನ ಶಿಷ್ಯರ ಸಾಲಗಾರವ, ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿತ್ತದಂತ ಬಂಧನವಿಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನನ್ನದೇ ಆದ ಅದ್ಭುತವಿಲ್ಲ. ಆರಾಧನೆ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಕಾಣಿಕೆ ವಿಶ್ವಾಸಗೊಂಡ ಪ್ರತಿಯೊಂದು ಕರೆಗಳನ್ನ ದೇವರ ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಸಹೋದರ ಸಂಜು ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೊನೆಯದಾಗಿ ಸ್ತೋತ್ರಪ್ಪ ದೇವರೇ, ಹಾಲೆಲೂಯಾ, ಥ್ಯಾಂಕ್ ಯು ಹಾಲೆಲೂಯಾ. ಲಾರ್ಡ್. ಸ್ತೋತ್ರ ಭೂಮಿ ಸಲ್ಲಿಸುತ್ತೇವೆ. ಆಕಾಶ ನಿರ್ಮಾಣ ಮಾಡಿಯ ದೇವರೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಅಬ್ರಾಹ ಮಾತು ಕೊಟ್ಟಂಗ ಹಾಗೆ ಸ್ವಾಮಿ, ನಿನ್ನ ಸಂತಾನಗಳ ಉಸುಕು ತರಹ ಹಾಗೆ ದೇವರೇ, ಮನಲ್ ತರಿಯ ಹಾಗೆ ಆಗುತ್ತೆ ಎಂಬುದು ಸ್ವಾಮಿ ದೇವರೇ. ಅಪ್ಪ, ನೀ ನಮಗೆ ಹೇಳುವಂತ ಮಾತು ಚಿಕ್ಕ ಹಿಂಡೆ ಹೆದರಬೇಡರಿ ಎಂಬುದು ಸ್ವಾಮಿ. ನಾನು ನಿಮ್ಮ ಜೊತೆ ಇರುತ್ತೇನೆ ಎಂಬುದು ನೀನು ಹೇಳಿದಲ್ಲಪ್ಪ ರಾಜ ದೇವರೇ. ಇದ್ದಕ್ಕಿದ್ದಂಗೆ ಹಾಗೆ ದೇವರೇ, ಈ ಬರುವಂಥ 2026 ವರ್ಷದಲ್ಲಿ ದೇವರೇ, ನೀನು ವಾಗ್ದಾನ ಮಾಡುವಂತ ನಮಗೆ ದೇವರಾಗಿದೆ ಸ್ವಾಮಿ. ಇದು ಕಾಣುವಂತ ಆತ್ಮಗಳೆಲ್ಲ ಸ್ವಾಮಿ ಈ ಸಭೆಯಲ್ಲಿ ಹೌದು ಸ್ವಾಮಿ. ಸಂಪೂರ್ಣವಾಗಿ ಆತ್ಮಗಳು ತುಂಬಿ ಈ ಬರುವಂತ ದಿನಗಳಲ್ಲಿ, ಬರುವಂತ ವರ್ಷಗಳಲ್ಲಿ ಖಾಲಿ ಕುರ್ಚಗಳು ದೇವರೇ, ನಿನ್ನ ರಾಜ್ಯಕ್ಕೆ Thank ನಿನ್ನ you, ರಾಜ್ಯಕ್ಕೆ Jesus. ಆತ್ಮಗಳು ತುಂಬಾ ಬಡಬೇಕೆಂಬುದು ನಾನು ಆಮೆನ್, ಪ್ರಾರ್ಥಿಸ್ತಾ ಆಮೆನ್, ಇದ್ದೇನೆ ಆಮೆನ್, ರಾಜ. ಆಮೆನ್. ಯಾಕಂದ್ರೆ ಸ್ವಾಮಿ ಸ್ತೋತ್ರ ದೇವರೇ, ಮಾಡ್ತೇವೆ, ನೀ ಸ್ತೋತ್ರ ಹೇಳಿದ್ದಲ್ಲ ಸಲ್ಲಿಸ್ತೇವೆ. ದೇವರೇ, ನೀ ತಳಗಿನೋಳವರಲ್ಲ, ನೀವು ಮೇಲಿನ ಹುಡುಕರಿ ಎಂಬುದು ಸ್ವಾಮಿ ದೇವರೇ. ಹೌದು ಸ್ವಾಮಿ. ಅಪಾ ದೇವರೇ, ಎಲ್ಲರೂ ಹೌದು ದೇವರೇ ಈ ಕರ್ತನೇ. ಲೋಕದ ತೀರಿ ಹೋಗುತ್ತಾರ ಸ್ವಾಮಿ ದೇವರೇ. ಹೌದು ಈ ಲೋಕದ ಸ್ವಾಮಿ. ಸಮಾಜ ನೋಡುತ್ತಾರೆ ಸ್ವಾಮಿ. ಹೌದು ಅವರು ಸ್ವಾಮಿ ದೇವರು ಕರ್ತನೇ. ತೀರ್ಕೊಂಡು ಹೋಗೋ ಮೇಲೆ ದೇವರ ಕತಿ ಹೌದು ಮುಗಿಯುತ್ತೆ ಎಂಬುದು. ಕರ್ತನೇ. ಆದ್ರೆ ನಿನಗೆ ದೇವರೇ, ಸ್ತೋತ್ರ ಸಲ್ಲಿಸ್ತೇವೆ ನಿನ್ನ ದೇವರೇ. ದೃಷ್ಟಿಯಲ್ಲಿ ಅಪ್ಪ ದೇವರೇ, ನಮ್ಮ ಜೀವನ ಆಮೆನ್, ಆರಂಭವಾಗಿದೆ ಸ್ವಾಮಿ ಆಮೆನ್, ದೇವರೇ. ಆಮೆನ್, ಆಮೆನ್. ನೀನ್ ನಮ್ಮ ಜೀವನ ಎಂದಿಗೂ ಕೊನೆಯಲ್ಲ ಅಪ್ಪ ಹೌದು ದೇವರೇ. ಸ್ವಾಮಿ ಕರ್ತನೇ. ಅದು ಆರಂಭವಾಗಿದೆ ಸ್ವಾಮಿ. Yes, ಅಪ್ಪ, my ನಿನ್ನ Lord. ನಂಬುನವನು ಸತ್ತರು ಕೂಡ ಬದುಕುವುದು ಎಂದಿಗೂ ಸಾಯುವುದಿಲ್ಲ Thank you, ಎಂಬುದು Lord ಸ್ವಾಮಿ Jesus ಹೇಳಿದಿಲ್ಲಪ್ಪ ದೇವರೇ. ಇಲ್ಲಿ ನನ್ನ ಮಕ್ಕಳು, ಪ್ರತಿ ನನ್ನ ಮಕ್ಕಳು ಸ್ವಾಮಿ ಅಪ್ಪ, ನಿನ್ನನ್ನು ಆರಾಧಿಸಿಕೊಳ್ಳೋದಕ್ಕಾಗಿ ದೇವರೇ, ನೀ ಹಂಬಲವಾಗಿ ಸ್ವಾಮಿ ದೇವರೇ, Thank you, Lord ಆಸಕ್ತಿಯಿಂದ ಸ್ವಾಮಿ ದೇವರೇ. ಅಪ್ಪ, ಯೇಸುವಿನ ನಿನ್ನ ವಾಕ್ಯ ನಾಮದಲ್ಲಿ, ಹೇಳ್ತದೆ ಯೇಸುವಿನ ನಾಮದಲ್ಲಿ, ಯೇಸುವಿನ ಕೀರ್ತನೆ ನಾಮದಲ್ಲಿ 91 ಅಧ್ಯಾಯದಲ್ಲಿ ಸ್ವಾಮಿ Thank you, 14 Lord. ವಚನ ಹೇಳ್ತಾನೆ ಸ್ವಾಮಿ ದೇವರೇ, ಹೌದು ಅವನು ಕರ್ತನೇ. ನನ್ನಲ್ಲಿ ಆಸಕ್ತನ ಇರುವುದರಿಂದ ಓರಬಲ ಅವನನ್ನು ಸಲ್ಲ ರಕ್ಷಿಸುವೇನು ಎಂಬುದು ಸ್ವಾಮಿ. ಅವನು ನನ್ನ ನಾಮವನ್ನು ಅರಿಯುವುದರಿಂದ ಅವನನ್ನು ಉದ್ಧರಿಸುವೇನು ಎಂಬುದು ಸ್ವಾಮಿ ದೇವರೇ. ಇಲ್ಲಿ ನನ್ನ ಮಕ್ಕಳದು ಅಧಿಕವಾಗಿ ದೇವರೇ ಆಸಕ್ತಿ ಕೊಡು ಅಪ್ಪ ದೇವರೇ. ಅಧಿಕವಾಗಿ ಸ್ವಾಮಿ ದೇವರೇ, ದೇವರೇ, ನಿನ್ನ ನಾಮವನ್ನು ಅರಿತುಕೊಳ್ಳೋದಾಗಿ ನಿಮ್ಮ ಆಸಕ್ತಿ ಕೊಡು. ಇಲ್ಲಿನ ಪ್ರತಿ ನನ್ನ ಮಕ್ಕಳು ನಿನ್ನ ರಾಜ್ಯಕ್ಕಾಗಿ ಉಪಯೋಗ ಮಾಡು. ಇಲ್ಲಿನ ಪ್ರತಿ ನನ್ನ ಮಕ್ಕಳು ನಿನ್ನ ಸೇವೆಗಾಗಿ ಉಪಯೋಗ ಮಾಡಬೇಕನ್ನು ಪ್ರಾರ್ಥಿಸಲು ಸ್ವಾಮಿ ದೇವರೇ. ಇವರು ಕೊಟ್ಟಂತ ತಲಾಂತರ ಯೇಸು ಕ್ರಿಸ್ತ ನಾಮದ ಸಮರ್ಥವಾಗಿ ಆಶೀರ್ವಾದ ಮಾಡಬೇಕನ್ನು ಪ್ರಾರ್ಥಿಸ್ತಾನೆ ದೇವರೇ. ಇವರು ಕೊಟ್ಟಂತ ಎಂಥ ಪರಿಸ್ಥಿತಿಗಳಲ್ಲಿ, ಎಂಥ ಕಷ್ಟಗಳಲ್ಲಿ, ಅನುಕೂಲಗಳಲ್ಲಿ ಸ್ವಾಮಿ ದಾಟಿ ಬಂದ್ರು ಕೂಡ ನಿನಗೆ ಕೊಟ್ಟಂತ ₹1 ಸಣ್ಣದ Thank you, Lord. ಹೌದು ಸ್ವಾಮಿ ಕರ್ತನೇ. ಯೇಸು ಕ್ರಿಸ್ತು ನಾಮದಲ್ಲಿ ದೇವರ ಇದ್ದಕ್ಕಿದ್ದಂಗೆ ಅಲ್ಲ ದೇವರೇ, ನಮ್ಮನ್ನು ಅಪ್ಪ ದೇವರೇ, Yes, ನಮ್ಮನ್ನು my ಎಲ್ಲವರು ನೀ ನಮ್ಮನ್ನು ಇದ್ದಕ್ಕಿದ್ದಂಗೆ ಅಲ್ಲ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಸಮೃದ್ಧಿಯನ್ನು ಕೊಡಲ್ಪಡ Thank you, Lord. ಬರುವಂತ 26ನೇ ವರ್ಷಗಳೇ ಸ್ವಾಮಿ ದೇವರೇ, ಸಮೃದ್ಧಿಯಾಗಿ ನಾನು ಕಾಣ್ತೇನೆ ಎಂಬುದನ್ನು ಪ್ರಾರ್ಥಿಸಲು Yes, ದೇವರೇ. Master ಇಲ್ಲಿ Lord. ನನ್ನ ಮಕ್ಕಳ ದೇವರೇ, ಬರಿಕೈಯಾಗಿದೆ ಹೋಗುವಂತವರಲ್ಲ ಸ್ವಾಮಿ ದೇವರೇ, ಸಮೃದ್ಧಿಯಾಗಿ ಹೋಗುವಂತವರಾಗಿದೆ ಸ್ವಾಮಿ ದೇವರೇ. ಅಪ್ಪ, ನಿನ್ನ ಪ್ರತಿ ನನ್ನ ಮಕ್ಕಳು ಕಾಣಿಕೆ ಕೊಟ್ಟಂತ ಪ್ರತಿ ನನ್ನ ಮಕ್ಕಳು ಆಶೀರ್ವಾದ ಮಾಡು ಸ್ವಾಮಿ. ಅವ್ರ ಜೀವನದಲ್ಲಿ ಕಾರ್ಯವನ್ನು ಮಾಡು, ಅದ್ಭುತ ಮಾಡು ಸ್ವಾಮಿ ದೇವರೇ. ಅವರು ಬರುವಂತ ದಿನಗಳಲ್ಲಿ ದೇವರೇ ನಿನಗೆ ಸಾಕ್ಷಿ ಕೊಡಲೆಂದು ಪ್ರಾರ್ಥಿಸನಪ್ಪ ದೇವರೇ. ನಿನ್ನ ಮುಖಾಂತರ ತಂದೆಗೆ ನಾವು ಮಹಿಮೆ ಆಗಲು ಪ್ರಾರ್ಥಿಸ್ತೇನಪ್ಪ ದೇವರೇ. ಎಲ್ಲರೂ ದೇವರೇ, ಇಲ್ಲಿ ನೀನು ಪ್ರತಿ ನಿನ್ನ ಮಕ್ಕಳು ಸ್ವಾಮಿ ನಿನಗೆ ಒಪ್ಪಿಸ್ಕೊಡ್ತಾ ದೇವರೇ. ಅಪ್ಪ ದೇವರೇ, ಅಪ್ಪ ನಿನ್ನ ಸಭೆನೇ ಬೆಳೆಸಪ್ಪ ದೇವರೇ, ಸಭೆನೇ ಕಟ್ಟಪ್ಪ ರಾಜ. ಅಪ್ಪ ನಿನ್ನ ಪರಿಪೂರ್ಣವಾಗಿ ನಿನ್ನ ಕೈ ಒಪ್ಪಿಸ್ಕೊಡ್ತಾ ದೇವರೇ. Thank you, ಗಣ Lord. ಮಾನ ಮಹಿಮೆ ನಿಮಗೆ ಸರಿಸುತ್ತಾ ಬರಲಿ ಯೇಸುವಿನ ಬಲವಾದ ನಾಮದಲ್ಲಿ ತಂದೆ. Amen, ಆಮೆನ್, ಆಮೆನ್. amen, amen. Everyone said amen. God bless you all. ನಾವೆಲ್ಲರೂ ಕೈಗಟ್ಟಂತೆ ಆಶೀರ್ವಾದ ಕೊಡಿ. ಸಮಯದಲ್ಲಿ ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಸಹವಾಸಗಳು ಸೇರಿ ಪ್ರತಿಯೊಬ್ಬ ದೇವರ ಮಕ್ಕಳೊಂದಿಗೂ, ನಿನ್ನ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳೊಂದಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆ. ಆಮೆನ್, ಆಮೆನ್. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಒಬ್ರಿಗೊಬ್ರು ಭೇಟಿಯಾಗಿ ಒಬ್ರಿಗೆ ಹೊಂದಿಸ್ರಿ. ಮತ್ತೆ ನಾವು ಮುಂದಿನ ವಾರ ಬೆಳಗಿನ ಜಾವ ಸೇರೋಣ. ಯಾಕಂದರೆ ಇವತ್ತು ಮೀಟಿಂಗ್ ಇರೋದ್ರಿಂದ ನಾವು ಸಾಯಂಕಾಲ ಮಾಡಬೇಕಾಗಿ ಬಂದಿತ್ತು. ಆದರೆ ಮುಂದಿನ ವಾರ ನಮಗೆ ಬೆಳಗಿನ ಜಾವದ ಆರಾಧನೆ ಇರ್ತದೆ. ಗಾಡ್ ಬ್ಲೆಸ್ ಯು ಆಲ್. ದೇವರ ಆಶೀರ್ವಾದ ಮಾಡಲಿ.